ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಇವತ್ತು ಜಯತೀರ್ಥರ ಆರಾಧನೆ. ಈ ಜಯತೀರ್ಥರ ಆರಾಧನಾ ಪರ್ವಕಾಲದಲ್ಲಿ ಅವರು ಎಷ್ಟೊಂದು ಗ್ರಂಥಗಳನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಗ್ರಂಥಜಾಲಗಳಲ್ಲಿ ನಮಗೆ ಅಗ್ರೇಸರವಾಗಿ ಕಾಣುವಂತಹ ಶ್ರೀಮನ್ ನ್ಯಾಯಸುಧಾ ಗ್ರಂಥ, ಆಚಾರ್ಯರು ಏನು ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು, ಅದಕ್ಕೆ ಆಚಾರ್ಯರು ಅನುವ್ಯಾಖ್ಯಾನ ಎನ್ನುವಂತಹ ಗ್ರಂಥ ರಚನೆ ಮಾಡ್ತಾರೆ. ಆ ಗ್ರಂಥಕ್ಕೆ ವ್ಯಾಖ್ಯಾನ ರೂಪವಾಗಿ, ಅಂದರೆ ಅದಕ್ಕೆ ಒಂದು ಕಾಮೆಂಟ್ರಿ ರೂಪವಾಗಿ ನಮಗೆ ನ್ಯಾಯಸುಧಾ ಗ್ರಂಥ ಅಂತನ್ನುವಂಥದ್ದು ಬಂದಿರುವಂಥದ್ದು. ಹಾಗಾಗಿ ನಾವು ನ್ಯಾಯಸುಧಾ ಗ್ರಂಥವನ್ನು ಒಂದು ಸ್ವತಂತ್ರವಾದಂತಹ ಗ್ರಂಥ ಅನ್ನುವಂಥದ್ದನ್ನು ನೋಡೋದಕ್ಕಿಂತ ಅದು ಅನುವ್ಯಾಖ್ಯಾನವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಿರುವಂತಹ ದಾರಿದೀಪ ಅನ್ನುವಂತಹ ರೀತಿಯೊಳಗೆ ನೋಡುವಂಥದ್ದು ಕ್ರಮ. ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪ ಸ್ಮೃತಿಕ್ಷಯ ತಂದ್ರಾಕಂಪ ವಚಃಕೌಂಟ್ಯ ಮುಖಾಯೇಚ ಇಂದ್ರಿಯೋದ್ಭವ ದೋಷಾಸ್ತೆ ನಾಶಮಾಯಾಂತಿ ಅಂತ ನಾವು ರಾಯರ ಸ್ತೋತ್ರದಲ್ಲಿ ರಾಯರ ಸ್ತೋತ್ರದ ಪಾರಾಯಣಾದಿಗಳನ್ನು ಮಾಡೋದರಿಂದ ಭ್ರಾಂತಿ, ಅಜ್ಞಾನ ಇತ್ಯಾದಿಗಳೆಲ್ಲ ನಾಶ ಆಗ್ತವೆ ಅಂತನ್ನುವಂಥದ್ದನ್ನು ನಾವು ನೋಡ್ತೀವಿ. ಇದು ಒಂದು ಭ್ರಾಂತಿ ಅಂತನ್ನುವಂತಹ ವಿಚಾರ ಇಲ್ಲಿ ಪ್ರಸ್ತಾಪ ಆಗುತ್ತೆ ರಾಯರ ಸ್ತೋತ್ರದಲ್ಲಿ. ನಮಗೆ ಭ್ರಾಂತಿ ಇರುತ್ತೆ, ಆ ಭ್ರಾಂತಿನ ಕಳ್ಕೊತೀವಿ ಅಂತ. ಉದಾಹರಣೆಗೆ ಈ ಭ್ರಾಂತಿನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಶಾಸ್ತ್ರದಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಸಾಕಷ್ಟು ಬಳಸ್ತಾರೆ. ಉದಾಹರಣೆಗೆ ಒಂದು ಶುಕ್ತಿ ರಜತದ ಉದಾಹರಣೆ ಬಳಸ್ತಾರೆ, ಇನ್ನು ಒಂದು ಮರುಮರೀಚಿಕ ಅನ್ನುವಂಥ ಉದಾಹರಣೆ ಬಳಸ್ತಾರೆ. ಇವುಗಳನ್ನು ನಾನು ಒಂದು ಸ್ವಲ್ಪ ಇವತ್ತು ನಾನೇನು ಹೇಳ್ತಿದ್ದೀನಿ, ನ್ಯಾಯಸುಧಾ ಸಾಮಾನ್ಯರಾದಂತಹ ಸಂಸ್ಕೃತದ ಜ್ಞಾನವೂ ಇಲ್ಲದೇ ಇರುವವರು ಈ ನ್ಯಾಯಸುಧಾದಲ್ಲಿ ಇರುವಂಥ ವಿಚಾರ ಮತ್ತು ನಮಗೆ ಅದನ್ನು ಅಳವಡಿಸ್ಕೊಳ್ಳುವಂತಹ ಕ್ರಮಗಳಲ್ಲಿ ಏನು ಸಹಾಯ ಆಗತ್ತೆ ಅಂತನ್ನುವಂಥದ್ರ ಬಗ್ಗೆ ತಿಳಿಸ್ಬಿಡ್ಲಿಕ್ಕೆ ಅಂತ ಮಾಡ್ತಿರುವಂಥದ್ದು. ಹಾಗಾಗಿ ಇದನ್ನು ಏನಪ್ಪ ನಮ್ಗೆ ಅರ್ಥ ಆಗುತ್ತೋ ಇಲ್ಲೋ ಅಂತ ಅನ್ನೋದಕ್ಕಿಂತ ಎಲ್ರಿಗೂ ಅರ್ಥ ಆಗೋ ರೀತಿ ಒಳಗಡೆ ಇದು ಇರುತ್ತೆ. ಸ್ವಲ್ಪ ದೀರ್ಘವಾಗಿರ್ಬೋದು ವಿಡಿಯೋ, ಇದನ್ನು ನೀವು ಸ್ವಲ್ಪ ನಿಧಾನಕ್ಕೆ ಆಲಿಸಿದ್ರೆ ಅರ್ಥ ಆಗತ್ತೆ ಅಂತ ಅನಿಸುತ್ತೆ. ಈಗ ನಾವು ಮೂಲಭೂತವಾಗಿ ಈ ನ್ಯಾಯಸುಧಾ ಗ್ರಂಥ ಅಂತಂದರೆ ಈ ಗ್ರಂಥವನ್ನು ನಾವು ಓದೋದ್ರಿಂದ ಅಥವಾ ಶ್ರವಣ ಮಾಡೋದ್ರಿಂದಲೇ ನಮಗೆ ಪುಣ್ಯ ಬರುತ್ತೆ, ಮುಕ್ತರಾಗ್ತೀವಿ ಅಂತ ಆಗೋದಿಲ್ಲ. ಶ್ರವಣ ಮಾಡೋದ್ರಿಂದ ಹೆಂಗಾಗತ್ತೆ, ಈಗ ನೋಡಿ ಉದಾಹರಣೆಗೆ ನೀವು ಒಂದು ರೋಡಲ್ಲಿ ಹೋಗ್ತಾ ಇರ್ತೀರಿ, ನೀವು ಹೋಗಬೇಕಾದ್ರೆ ಇಲ್ಲಿ ಯಾವುದೊಂದು ಸ್ಟ್ರೈಟಾಗಿ ಹೋಗಿ ಅಂತ ಯಾರೋ ಹೇಳ್ತಾನೆ, ಅಲ್ಲೊಂದು ವೈಟ್ ಡಿವಿಷನ್ ಬರುತ್ತೆ, ಹಿಂಗೆ ಹೋಗಬೇಕು ಅಂತ ಯಾರೋ ಒಬ್ಬ ಬಂದವನು ಹೇಳ್ತಾನೆ, ನೋಡಿ ನೀವು ಹಿಂಗೆ ಹೋಗಿ ಲೆಫ್ಟ್ ಸೈಡ್ ಹೋಗಿ ಅಂತ ಹೇಳ್ತಾನೆ ನಿಮಗೆ. ಅಂದರೆ ಹೇಳಿದ ಮೇಲೆ ನಿಮಗೆ ಅವನು ಹೇಳಿರೋದನ್ನು ಕೇಳಿಸ್ಕೊಂಡ ತಕ್ಷಣವೇ ನಿಮಗೆ ಉದ್ಧಾರ ಆದ್ರಿ ಅಂತಲ್ಲ, ಅಂದರೆ ಆ ಮಾರ್ಗವನ್ನು ಹೋದ್ರಿ ಅಂತಲ್ಲ. ಅವನು ಏನು ಹೇಳಿರ್ತಾನೆ ಅದನ್ನು ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ರೂಪವಾಗಿ, ಇದು ಉತ್ತರದ ರೂಪವಾಗಿ ಅದನ್ನು ಬಳಸ್ಕೊಂಡ್ರೆ ಉಪಯೋಗ ಆಗತ್ತೆ. ಉತ್ತರವಾಗಿ ಅದು ಯಾವಾಗ ನಿಮಗೆ ಆಗಲ್ವೋ, ನಿಮಗೊಂದು ಸಮಸ್ಯೆ ಇದೆ, ಅದು ಪರಿಹಾರ ರೂಪ ಆಗಬೇಕು, ಆವಾಗ ಅದು ನಿಮ್ಮನ್ನು ಉದ್ಧಾರ ಮಾಡುತ್ತೋ ಅಂತ ಲೆಕ್ಕ. ಹೊರತು ನಿಮ್ಮ ಸಮಸ್ಯೆ ಇದೆ, ಸಮಸ್ಯೆನ ಗುರುತಿಸ್ಕೊಳ್ಳಿಕ್ಕೂ ನಮಗಾಗ್ತಿಲ್ಲ, ಅದು ಉತ್ತರನೂ ಆಗ್ತಾ ಇಲ್ಲ ಅಂತಂದರೆ ಸುಮ್ಮನೆ ಶ್ರವಣ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಿಲ್ಲ ಅಂತಲೇ ಲೆಕ್ಕ. ಹಾಗಾಗಿ ಯಾವುದೇ ಆಚಾರ್ಯರ ಗ್ರಂಥ, ಟೀಕಾ ಗ್ರಂಥಗಳೇನಿವೆ, ಇದು ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಇರುವಂತಹ ಇನ್ಸ್ಟ್ರೂಮೆಂಟ್ಗಳು. ಹಾಗಾಗಿ ನ್ಯಾಯಸುಧಾ ಅನ್ನುವಂಥ ಗ್ರಂಥನೂ ಕೂಡ ಆ ಒಂದು ಸ್ತರದಲ್ಲಿ ಬರುವಂಥ ಇನ್ಸ್ಟ್ರೂಮೆಂಟ್. ಇದು ತುಂಬ ಶಾರ್ಪ್ ಆಗಿರುವಂಥ ಇನ್ಸ್ಟ್ರೂಮೆಂಟು, ಸಾಕಷ್ಟು ನಮ್ಮನ್ನು ಸುಧಾರಿಸ್ತದೆ, ಸುಧಾರಣೆಗೋಸ್ಕರ ಇರುವಂಥದ್ದು. ನನ್ನ ಯೋಚನಾ ಸ್ತರವನ್ನು ಬದಲಾವಣೆ ಮಾಡಬೇಕು ಅಂತ ಈ ಗ್ರಂಥ ಓದೋದು ಹೊರತು ಅದನ್ನು ನಾವು ಅನುವಾದ ಮಾಡ್ತೀನೋ ಅಥವಾ ಇನ್ನೊಂದು ಮಾಡ್ತೀನೋ ಬೇರೆ ಯಾವುದೋ ಪರ್ಪಸ್ಸಿಗೆ ಅಂತ ಆಗೋದಿಲ್ಲ. ನನ್ನ ಸುಧಾರಣೆಗೋಸ್ಕರ ನಾ ಈ ಗ್ರಂಥ ಓದುವಂಥದ್ದು ಇಟ್ಟುಕೊಳ್ಬೇಕು. ಮತ್ತು ಅವರು ಕೂಡ ಅದಕ್ಕೋಸ್ಕರನೇ ಬರೆದಿರುವಂಥದ್ದು. ಆಚಾರ್ಯರ ಅವತಾರ ಆಗಿರೋದು ಹಾಗೇನೆ, ಜ್ಞಾನಗಳು ಧರ್ಮಗಳು ಲುಪ್ತ ಆಗಿತ್ತು ಅಂತ ಅದನ್ನು ಉಜ್ಜೀವನಗೊಳಿಸಲಿಕ್ಕೆ ಅವತಾರ ಮಾಡಿದರು ಅಂತನ್ನುವಂಥದ್ದನ್ನು ಕೇಳ್ತೀವಿ ನಾವು. ಈಗ ವಿಷಯಕ್ಕೆ ಬರ್ತೀನಂತೆ. ನ್ಯಾಯಸುಧಾದಲ್ಲಿ ಬರುವಂಥ ಒಂದು ವಿಚಾರ, ಅದು ನಮಗೆ ಹೇಗೆ ಉಪಯೋಗ ಬರುತ್ತೆ ಅಂತ ಅನ್ನೋದನ್ನು ತಿಳಿಸ್ತಾ ನಾನು ಹೇಳಲಿಕ್ಕೆ ಅಂತ ಅದನ್ನು ಸರಳೀಕರಣ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. ಈಗ ನಾವು ಭ್ರಾಂತಿ ಅಂತನ್ನುವಂಥದ್ದನ್ನು ಒಪ್ತೀವಿ. ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ನೀವೆಲ್ಲೋ ಕಾರಲ್ಲೋ ಗಾಡಿಯಲ್ಲೋ ಹೋಗ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ನಿಮಗಲ್ಲಿ ನೀರು ಕಂಡಂಗೆ ಅನಿಸುತ್ತೆ, ನೀರಿದೆ ಏನೋ ಅಂತೇಳಿ ಸ್ವಲ್ಪ ಸ್ಲೋ ಆಗಿ ನೀವು ಹೋದರೆ ಅಲ್ಲಿ ನೀರಿರಲ್ಲ, ಅದು ಮಿರಾಜ್, ಅದು ಮರೀಚಿಕೆ, ಅದು ನೀರಿನ ರೋಡೇ, ಅದು ನೀರಿನಂತೆ ಕಾಣಿಸ್ಬಿಡುತ್ತೆ ಅಷ್ಟೇ. ನೀರು ಪಕ್ಕ ಇದೆ ಅಂತ ಅನ್ಸುತ್ತೆ ನಿಮಗಲ್ಲಿ, ಪಕ್ಕ ನೀರು ಇಲ್ಲಿದೆ ಅಂತ ಅನಿಸುತ್ತೆ, ಆದರೆ ಅಲ್ಲಿ ನೀರು ಇರೋದಿಲ್ಲ. ಹಾಗೇನೆ ಈಗ ಇನ್ನೊಂದು ಉದಾಹರಣೆಯಲ್ಲಿ ನೋಡೋದಾದರೆ ಶುಕ್ತಿ ರಜತ. ನಾನು ಮುಂದೆ ಈ ಶುಕ್ತಿ ರಜತದ ಉದಾಹರಣೆ ಅಂತನ್ನುವಂಥದ್ದನ್ನು ಸ್ವಲ್ಪ ಇಟ್ಕೊಂಡು ಹೋಗ್ತೀನಿ, ಎಲ್ಲ ಕಡೆ ಇದನ್ನು ರೆಫರ್ ಮಾಡ್ತಿರ್ತೀನಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಶುಕ್ತಿ ಅಂತಂದರೆ ಕಪ್ಪೆ ಚಿಪ್, ಏನು ದೊಡ್ಡದು, ಅದೇನು ಶುಕ್ತಿ ರಜತ ಅಂದರೆ ಭಾರಿ ದೊಡ್ಡದಂತೇನಲ್ಲ, ಕಪ್ಪೆ ಚಿಪ್.
ಆ ಕಪ್ಪೆ ಚಿಪ್ಪನ್ನು ನೋಡಿ ದೂರದಿಂದ ನೋಡಿದಾಗ ಅದು ಬಿಸಿಲಿಗೆ ಹೊಳಿತಾ ಇರುತ್ತೆ, ಅದು ಬೆಳ್ಳಿ ಥರ ಕಾಣಿಸುತ್ತೆ. ನೀವು ಕಪ್ಪೆ ಚಿಪ್ಪು ಸ್ವಲ್ಪ ದೊಡ್ಡದಾಗಿರೋ ಕಪ್ಪೆ ಚಿಪ್ಪನ್ನ ಹೊಡೆದ್ಬಿಟ್ಟು ಸ್ವಲ್ಪ ದೂರ ಇಟ್ಟು ನೋಡ್ರಿ, ಅಥವಾ ಕೈಯಲ್ಲಿ ಹಿಡಿದ್ರೂ ಅದು ಬೆಳ್ಳಿನ ಅನಿಸ್ತಾ ಇರುತ್ತೆ ಅನ್ನೋಂಗೆ ಇರುತ್ತೆ ಅದು. ಅಂದರೆ ಅದು ಸ್ವಲ್ಪ ಹೊಳಿತಾ ಇದ್ದರೆ ಇದೇನೋ ಬೆಳ್ಳಿ ಬಿದ್ದಿದೆ ಅಲ್ಲ ಇಲ್ಲಿ ಅಂತನೋ ಒಂದು ಅನುಭವ ಬರುತ್ತೆ. ಅನುಭವ ಬಂದಿಲ್ಲ ಅಂದರೆ ಒಂದ್ಸತಿ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ, ಇದು ಬರುತ್ತೆ. ಕಾರಿಂದ ನಿಮಗೆ ಗೊತ್ತಾಗತ್ತೆ ರೋಡಲ್ಲಿ ಹೋಗಬೇಕಾದ್ರೆ ಅದು ಅನ್ನೋದಕ್ಕೆ ಆ ಉದಾಹರಣೆ ಮೊದಲು ಕೊಟ್ಟೆ ನಾನು. ಹಾಗಾಗಿ ದೂರದಿಂದ ನೋಡಿದಾಗ ಅದು ಬೆಳ್ಳಿ ಅಂತ ಕಾಣಿಸ್ಬಿಡ್ತು, ಹತ್ತಿರ ಹೋದಾಗ ಬೆಳ್ಳಿ ಇಲ್ಲೇ ಇಲ್ಲ ಅಲ್ಲಿ ಕಪ್ಪೆ ಚಿಪ್ಪು. ನಾನು ನೋಡಿ ಇಷ್ಟೋ ತನಕ ಇದನ್ನು ಬೆಳ್ಳಿ ಅಂದ್ಕೊಂಡಿದ್ದೆ, ಈ ಕಪ್ಪೆ ಚಿಪ್ಪಿದು ಅಂತ ರಿಗ್ರೆಟ್ ಆಗತ್ತೆ, ಬೇಜಾರಾಗತ್ತೆ, ಬಂದ್ಬಿಡ್ತೀವಿ. ಹೀಗೆ ನಮಗೆ ಭ್ರಾಂತಿ ಅಂತನ್ನುವಂಥದ್ದು ಸರ್ವೇ ಸಾಧಾರಣವಾಗಿ ಎಲ್ಲರೂ ಕೂಡ ಅನುಭವಿಸ್ತೀವಿ. ನಾವು ಅನಿತ್ಯ ಆದರೂ ಕೂಡ ನಾವು ನಿತ್ಯ ಅಂತನೋ ಭ್ರಾಂತಿ ಇದೆ. ನಾವು ಅಸ್ವತಂತ್ರರು ಆದರೂ ಕೂಡ ನಾನು ಓಡಾಡ್ತಾ ಇದ್ದೀನಿ, ನಾನು ನೀರು ಕುಡಿತಾ ಇದ್ದೀನಿ ಸ್ವತಂತ್ರವಾಗಿ, ನಾನು ಕುಡಿತಾ ಇದ್ದೀನಿ ಅನ್ನೋದೇ ಸುಳ್ಳು, ಭ್ರಾಂತಿ ಅಂತಲ್ಲ. ನಾನು ಕುಡಿಯೋದು ಸುಳ್ಳು, ನಾನು ಓಡಾಡೋದು ಸುಳ್ಳು ಅಂತಲ್ಲ. ನಾನು ಸ್ವತಂತ್ರವಾಗಿ ಕುಡಿತಾ ಇದ್ದೀನಿ, ನಾನೇ ಸ್ವತಂತ್ರವಾಗಿ ಓಡಾಡಿದೆ. ಒಬ್ಬ ದೇವತೆಗಳ ಸಮೂಹ ಪೂರ್ತಿ ದೇಹ ತುಂಬ ಇದೆ, ಭಗವಂತ ಹೃದಯದಲ್ಲಿ ಕೂತು ಎಲ್ಲ ಪ್ರೇರಣೆಗಳನ್ನು ಮಾಡ್ತಾ ಇದ್ದಾನೆ ಅಂತನೋ ಎಲ್ಲ ವಿಚಾರಗಳನ್ನು ಮರೆತು, ಹೀಗೆ ಭ್ರಾಂತಿಗಳು ನಿರಂತರವಾಗಿ ನಮಗೆ, ನಾವು ಭ್ರಾಂತಿಗಳು ತುಂಬ ಹತ್ತಿರದ ಸ್ನೇಹಿತರು. ಹಾಗಾಗಿ ಮತ್ತೆ ಸಂಸಾರದಲ್ಲಿ ನಮ್ಮನ್ನು ತಂತಂತ ಅಳ್ಳತ್ತೆ ಭ್ರಾಂತಿಗಳು. ಹಾಗಾಗಿ ಸುಮಾರು ದಾರ್ಶನಿಕರು ಭ್ರಾಂತಿ ಅಂತನ್ನುವಂಥದ್ದು ಇದೆ, ಭ್ರಾಂತಿ ಅಥವಾ ಇದನ್ನು ಅಯಥಾರ್ಥ ಜ್ಞಾನ ಅಂದರೆ ಯಥಾರ್ಥ ಅಲ್ಲದೇ ಇರುವಂಥದ್ದು, ಏನಿದೆನೋ ಅದಲ್ಲದೆ ಇನ್ನೊಂದನ್ನು ತೋರಿಸುವಂಥದ್ದು ಅಯಥಾರ್ಥ ಜ್ಞಾನ, ಇದಿದೆ ಅಂತನ್ನುವಂಥದ್ದನ್ನು ಒಪ್ತೀವಿ. ಮತ್ತು ಈ ರೀತಿ ತಪ್ಪನ್ನು ಯೋಚನೆ ಮಾಡಬಾರ್ದು ಅಂತನ್ನುವಂಥದ್ದು ಈ ನಮ್ಮ ಸಾಧನೆ ಏನು ಅಂತಂದರೆ, ಈ ರೀತಿ ತುಂಬ ತಪ್ಪು ಯೋಚನೆ ಮಾಡಬಾರ್ದು. ನಾನು ಅಸ್ವತಂತ್ರ ಆದರೂ ಸ್ವತಂತ್ರ ಅನ್ನುವ ತಪ್ಪನ್ನು ಪದೇ ಪದೇ ಯೋಚನೆ ಮಾಡ್ತಾ ಇದ್ದೀನಿ ದಿನದಲ್ಲಿ. ಇದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಹೇಗೆ ಅಂತನೋ ಉಪಾಯವಾಗಿ ನಾವು ನೋಡಿದಾಗ ನ್ಯಾಯಸುಧಾ ಗ್ರಂಥ ಒಂದು ಸೊಲ್ಯೂಷನ್ ಓರಿಯೆಂಟೆಡ್ ಗ್ರಂಥ ಆಗುತ್ತೆ. ಇಲ್ಲ ಬರೀ ವಾಕ್ಯಗಳನ್ನು ಓದ್ತೀನಿ ನಾನು ಉದ್ಧಾರ ಆಗ್ತೀನಿ ಅಂದರೆ ಹೆಂಗಾಗತ್ತೆ? ಅದು ನನ್ನ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ನನಗೆ ಸಹಾಯ ಮಾಡಲಿಕ್ಕಿರುವಂಥ ಗ್ರಂಥ. ಹೀಗೆ ಈ ಭ್ರಾಂತಿಗಳನ್ನು ಕಳ್ಕೊಳ್ಳುವಂತಹ ಕ್ರಮ ಹೇಗೆ, ಈ ಭ್ರಾಂತಿಗಳು ಅಂದರೆ ಹೇಗಿವೆ ಇತ್ಯಾದಿಗಳನ್ನೆಲ್ಲ ಇಲ್ಲಿ ವಿಶ್ಲೇಷಣೆ ಮಾಡಬೇಕಾದ್ರೆ ಒಬ್ಬರು ಮಹಾನುಭಾವರು ಬರ್ತಾರೆ. ಇವರು ಪ್ರಾಭಾಕರರು ಅಂತ. ಇಲ್ಲಿ ನಮಗೆ ನ್ಯಾಯಸುಧಾದ ಮೊದಲು ಜಿಜ್ಞಾಸಾಧಿಕರಣದಲ್ಲಿ ಈ ಪ್ರಾಭಾಕರರ ಮತದ ನಿರಾಸ ಅಂತ ಅನ್ನೋದು ಬರ್ತದೆ. ಪ್ರಾಭಾಕರರದ ಆಖ್ಯಾತಿವಾದ ಅಂತ ಅವ್ರದ್ದು ಬರ್ತದೆ. ಅನ್ಯತಾಖ್ಯಾತಿ ಅಂತನ್ನುವಂಥದ್ದನ್ನು ನಿರಾಕರಣೆ ಮಾಡ್ತಾರೆ ಅವರೊಂದು ತಮ್ಮ ತಳಹದಿ ಒಳಗಡೆ ಭ್ರಾಂತಿನ ವಿಚಾರ ಮಾಡ್ತಾರೆ. ಭ್ರಾಂತಿ ಅಂದರೆ ಹೇಗೆ ನೋಡಬೇಕು, ನಾನು ಹೇಗೆ ನೋಡ್ತಿದ್ದೀನಿ ಅಂತನ್ನುವಂಥದ್ದು ಅವರ ಒಂದು ಚಿಂತನೆಯನ್ನು ಮುಂದಿಡ್ತಾರೆ. ಮತ್ತು ನಮ್ಮ ಚಿಂತನೆಯನ್ನು ಮೊದಲಿಗೆ ಏನು ಮಾಡ್ತಾರೆ ಅವರು, ನಮ್ಮ ಚಿಂತನೆಯನ್ನು ತಪ್ಪ್ಯಾಕೆ ಅಂತ ಹೇಳ್ತಾರೆ. ಒಂದು ಭ್ರಾಂತಿ ಅಂತನ್ನುವಂಥದ್ದನ್ನು ಮೊದಲು ಇಲ್ಲಿ 4 ಸ್ತರದಲ್ಲಿ ನಾನು ನೋಡೋದಾದರೆ ಭ್ರಾಂತಿ ಅಂತನ್ನುವಂಥದ್ದನ್ನು ಇಲ್ಲವೇ ಇಲ್ಲ ಅಂತನ್ನುವಂಥದ್ದನ್ನು ಮೊದಲು ಹೇಳ್ತಾರೆ. ಇಲ್ಲ ಅನ್ನಲಿಕ್ಕೆ ಕಾರಣಗಳನ್ನು ತೋರಿಸ್ತಾರೆ. ಮತ್ತು ತಾವು ಭ್ರಾಂತಿ ತಮ್ಮ ವಿಚಾರದಲ್ಲಿ, ಮತ್ತು ಈಗ ನಾವು ಭ್ರಾಂತಿ ಅನ್ನಿಸ್ತು ನಮಗೆ, ದೂರದಲ್ಲಿ ನೀರು ನೋಡಿದ್ವಿ, ರೋಡಲ್ಲಿ ನೀರಿಲ್ಲ, ಅಲ್ಲಿ ನೀರಿದೆ ಅಂದ್ಕೊಂಡಿದ್ದೆ, ನನ್ನ ಭ್ರಮೆ ಅಷ್ಟೇ, ನೀರಿದ್ದಿದ್ದು ನೀರಂತ ಅಂದ್ಕೊಂಡಿದ್ದು ನನ್ನ ಭ್ರಮೆ ಅಷ್ಟೇ ಅಂತ ಅನುಭವ ಬಂದಿದೆ. ಮತ್ತು ಇದಕ್ಕೆ ನಿಮ್ಮ ಜಸ್ಟಿಫಿಕೇಶನ್ ಏನು ಅಂತಂದರೆ ಅವರು ಹೇಳಬೇಕಲ್ಲ. ಮತ್ತು ಅಲ್ಲಿ ಏನಾಯ್ತು ಹಾಗಾದರೆ ಪರಿಸ್ಥಿತಿಯನ್ನು ಅವರು ವಿವರಣೆ ಮಾಡಬೇಕು. ನೀರು ಕಾಣಿಸಿದೆ ನಮ್ಗೆ ರೋಡಲ್ಲಿ, ಅದನ್ನು ಹತ್ತಿರ ಹೋದಾಗ ಇಲ್ಲ ನೀರಲ್ಲಿ, ಮತ್ತು ಅದನ್ನು ಈ ಭ್ರಾಂತಿ ಅಂತಲೇ ಹೇಳಬೇಕು. ಇಲ್ಲ ಅದು ಸತ್ಯನೇ ಅದು ಅಂತನ್ನುವಂಥದ್ದನ್ನು ನಾನು ಹೇಳ್ತೀನಿ ಅಂತ ಅವರು ತಾವು ಮುಂದುವರೆದು ತಮ್ಮ ವಿಚಾರವನ್ನು ಮುಂದಿಡ್ತಾರೆ. ಅದಕ್ಕೆ ಅವರಲ್ಲಿರುವ ದೋಷಗಳನ್ನು ನಾವು ತೋರಿಸ್ತೀವಿ. ನಮ್ಮ ಸಿದ್ಧಾಂತದಲ್ಲಿ ನಾವು ಏನು ಈ ಭ್ರಾಂತಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತನ್ನುವಂಥದ್ದನ್ನು ಹೇಳ್ತೀವಿ. ಹೀಗೆ ನಾವು 4 ಸ್ತರದಲ್ಲಿ ಈ ಒಂದು ವಿಡಿಯೋ ಅಂತನ್ನುವಂಥದ್ದನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಯೋಚನೆ ಮಾಡಿರುವಂಥದ್ದು. ಯಾಕಂದರೆ ಅವರ ಆರಾಧನೆ ನ್ಯಾಯಸುಧಾ ಎಲ್ಲ ಪಂಡಿತರಿಗೆ, ಜ್ಞಾನಿಗಳಿಗೆ, ನಮಗೆಲ್ಲ ಅಂತನ್ನುವಂತಹ ಒಂದು ದೃಷ್ಟಿಯಿಂದ ದೂರ ಉಳಿಯೋದು ಬೇಡ ಅಂತ ಒಂದಿಬ್ಬರು ಕೇಳಿದರು. ಇವತ್ತೇನಾದರೂ ನಮಗೆ ನ್ಯಾಯಸುಧಾ ಬಗ್ಗೆ ಸರಳವಾಗಿ ತಿಳಿಸ್ಕೊಡ್ಲಿಕ್ಕೆ ಆಗ್ತದಂತ, ಯಾಕೆ ಮಾಡಬಾರ್ದು ಅಂತ ಒಂದು ಮಾಡ್ತಿರುವಂಥದ್ದು. ಅಟ್ಲೀಸ್ಟು 4 ಜನರಿಗೆ ಈ ಥರ ಯೋಚನೆಗಳಿವೆ. ಇದು ಕಷ್ಟ ಬುದ್ಧಿವಂತರು ಜ್ಞಾನಿಗಳಿಗೆ ಅಂತಲ್ಲ ಸುಧಾ ಗ್ರಂಥ. ಸಾಮಾನ್ಯನಾದವನು, ಸಂಸಾರದಲ್ಲಿ ನರಳುತ್ತಾ ಇರುವವನು ಹೊರಗೆ ಬರಲಿಕ್ಕೆ ಇರುವಂಥ ಒಂದು ಉಪಯುಕ್ತವಾದಂಥ ಉಪಾಯ ಅಂತನ್ನುವಂಥದ್ದು ರೀತಿ ಒಳಗೆ ಇದು ಒಂದು 4 ಜನರಿಗೆ ಮೋಟಿವೇಶನ್ ಆಗಲಿ ಅನ್ನೋ ಸಲುವಾಗಿಯೂ ಇದನ್ನು ಮಾಡ್ತಿರುವಂಥದ್ದು. ನೋಡ್ರಿ, ಅಥ ಪಂಚಾಖ್ಯಾತಿವಾದ ಇಹ ಖಲು ಕೇಚಿತೋ ಯಥಾರ್ಥಮೇವ ಸರ್ವಂ ವಿಜ್ಞಾನಂ ಇತಿ ಮನ್ಯಮಾನಾಃ ನ ಅನ್ಯತಾಖ್ಯಾತಿಂ ಸಹಂತೆ ತಥಾ ಹಿ ಕೇಯಂ ಅನ್ಯತಾಖ್ಯಾತಿರ್ನಾಮ ಅಂತ ಪ್ರಾರಂಭ ಮಾಡ್ತಾರೆ ಅವರು. ಇವರೇನಪ್ಪ ಅಂತಂದರೆ, ಇವರು ಆಖ್ಯಾತಿವಾದಿಗಳು ಏನು ಮಾಡ್ತಾರೆ ಅಂತಂದರೆ,
ಯಥಾರ್ಥಮೇವ ಸರ್ವಂ ವಿಜ್ಞಾನಂ ಅಂತ, ಎಲ್ಲ ಜ್ಞಾನಗಳು ಯಥಾರ್ಥನೇ ಅಂತ ವಾದ ಅವ್ರದ್ದು. ಹೆಂಗಿದೆ ನೋಡ್ರಿ, ಅಯಥಾರ್ಥ ಜ್ಞಾನನೇ ಇಲ್ಲ ಅಂತ, ಎಲ್ಲ ಜ್ಞಾನವೂ ಯಥಾರ್ಥನೇ ಅಂತ. ಒಂದು ಈ ಥರ ಸ್ಟೇಟ್ಮೆಂಟ್ ಮಾಡಲಿಕ್ಕೂ ಒಂದು ಗಡ್ಸಿರಬೇಕು. ಇದೆ ಹಿಂದಿನ ಯೋಚನೆ ಪರಂಪರೆಯಲ್ಲಿ ಭಾರತದಲ್ಲಿ ಇಷ್ಟು ಚೆನ್ನಾಗಿರೋರು ಬಂದಿದ್ದಾರೆ ಅಂದರೆ ಅವ್ರು ದೋಷದುಷ್ಟರಾಗಲಿ, ಅದನ್ನು ಖಂಡನ ಮಾಡೋದು ಒಂದು ಭಾಗ ಇರಲಿ, ಆದರೂ ಕೂಡ ಮನಸ್ಸು ಬಿಚ್ಚಿ ನಮ್ಮಲ್ಲಿರುವಂಥ ಒಂದು ಯೋಚನೆಯನ್ನು ಹೊರಗೆ ಹಾಕ್ತಾರೆ ನೋಡಿ. ಹೇಳ್ತಾರೆ ಅವರು, ಎಲ್ಲನೂ ಅಯಥಾರ್ಥನೇ ಇಲ್ಲ, ಅನ್ಯಥಾ ಖ್ಯಾತಿಂ ಸಹಂತೆ, ಅನ್ಯಥಾ ಖ್ಯಾತಿ ಅಂತನ್ನುವಂಥದ್ದನ್ನು ನಾವು ಒಪ್ಪೋದೇ ಇಲ್ಲ ಅವರು. ಹೇಗೆ ಅಂತಂದರೆ, ಈಗ ನೋಡ್ರಿ, ನೀವು ಅನ್ಯಥಾ ಖ್ಯಾತಿ ಅಂದರೆ ಏನು, ಅಥವಾ ಅನ್ಯಥಾ ಖ್ಯಾತಿ ಅಂತಂದ್ರೆ ಒಂದೇ, ಭ್ರಾಂತಿ ಅಂದ್ರೆ ಒಂದೇ, ಭ್ರಮ ಅಂದ್ರೆ ಒಂದೇ, ಯಥಾರ್ಥ ಜ್ಞಾನ ಅಂದ್ರೆ ಒಂದೇ. ಇವೆಲ್ಲ ಶಬ್ದಗಳು ಒಂದು ಸ್ವಲ್ಪ ಕಷ್ಟ ಇರೋದು ಬಳಸಿದ ತಕ್ಷಣ ವಿಷಯ ಕಷ್ಟ ಇರಲ್ಲ. ಇಲ್ಲಿರೋದು ಇಷ್ಟೇ, ಟರ್ಮಿನಾಲಜೀಸ್ ಕಷ್ಟ ಇರ್ತದೆ, ವಿಚಾರ ಅಂತ ಅನ್ನೋದು ಸುಲಭ ಇರ್ತವೆ ಅಷ್ಟೇ. ಇಲ್ಲಿ ಹೇಳಬೇಕಾದ್ರೆ, ಯದಿ ತಾವತ್ತು ಅನ್ಯತಾ ಪರಿಣಿತೆ ವಸ್ತುನಿ ಖ್ಯಾತಿ ಅನ್ಯತಾ ಖ್ಯಾತಿ ತದಾ ಘಟಾದಿ ಪ್ರತ್ಯಯ ಸರ್ವೇಪಿ ಅನ್ಯತಾ ಖ್ಯಾತಿತ್ವಾತ್ ವಿಭ್ರಮಃ ಪ್ರಸಜ್ಯರನ್ ಅಂತ ಅವರು ವಾದವನ್ನು ಮಂಡಿಸ್ತಾರೆ. ಏನಂತಂದರೆ, ಅನ್ಯತಾ ಪರಿಣಿತೆ ವಸ್ತುನಿ ಖ್ಯಾತಿ ಅಂದರೆ ಪರಿಣಾಮ ಹೊಂದಿದಂತಹ ವಸ್ತುವಿನ ಖ್ಯಾತಿ ಅಂದರೆ ಪ್ರಖ್ಯಾತಿ ವಿಖ್ಯಾತಿ ಅನ್ನೋದಕ್ಕಿಂತ ಖ್ಯಾತಿ ಅಂದರೆ ಜ್ಞಾನ ಅಂತ ಅರ್ಥ. ಪ್ರಖ್ಯಾತ ಏನದು ಅನ್ಯಥಾ ಪರಿಣಿತವಾದ ವಸ್ತುವಿನ ಜ್ಞಾನವನ್ನು ನೀವು ಅನ್ಯಥಾ ಖ್ಯಾತಿ ಅಂತ ಕರೆಯೋದಾದರೆ ಈ ರೀತಿ ಸಮಸ್ಯೆ ಬರುತ್ತೆ ಅಂತ ಅವರು ತೋರಿಸ್ತಾ ಇದ್ದಾರೆ. ಅಂದರೆ ಭ್ರಾಂತಿ ಅಂತನ್ನುವಂಥದ್ದನ್ನು ನಾವೇನಾದರೂ ಒಪ್ಪಿದರೆ ಈ ರೀತಿ ಸಮಸ್ಯೆ ಬರ್ತದೆ ಅಂತನ್ನುವಂಥದ್ದನ್ನು ತೋರಿಸ್ತಿದ್ದಾರೆ. ಈಗ ನೋಡ್ರಿ, ಉದಾಹರಣೆಗೆ ಭ್ರಾಂತಿ ಅಂತಂದರೆ, ಈಗ ನಿಮಗೆ ರೋಡ್ ಹೋಗಿ ನೀರಾಗಿ ಕಾಣಿಸ್ತಾ ಇದೆ, ಅಲ್ಲಿ ನೀರಿಲ್ಲ, ನೀರಲ್ಲಿ ಕಾಣಿಸ್ತಾ ಇದೆ ನಮಗೆ. ಒಂದು ವೇಳೆ ಏನಾದರೂ ಈಗ ಆ ನೀರು ಅನ್ನೋದನ್ನು ಹೇಗೆ ನೀವು ಇಂಟರ್ಪ್ರಿಟ್ ಮಾಡ್ತೀರಿ ಅಂತ ಅನ್ನೋದು ಬಂದಿರೋದು ಈಗ ಸಮಸ್ಯೆ. ಆ ನೀರು ಕಾಣಿಸ್ತಾ ನನಗೆ, ಅದನ್ನು ನೀವು ಹೇಗೆ ಇಂಟರ್ಪ್ರಿಟ್ ಮಾಡಬೇಕು, ಏನಂತ ಇಂಟರ್ಪ್ರಿಟ್ ಮಾಡ್ತೀರೋ, ಅದನ್ನು ರೋಡ್ ಅಂತಿರೋ ಅಥವಾ ಅದನ್ನು ನೀರು ಅಂತಿರೋ, ಅಥವಾ ರೋಡ್ ಇತ್ತು ನೀರು ಬಂದು ಹೊಟ್ಟೋಯ್ತು ಅಂತಿರೋ, ಅಥವಾ ನೀರು ಬಂದೇ ಇಲ್ಲ ಅಂತಿರೋ, ಏನದು ಹೆಂಗೆ ಕಾಣಿಸ್ತದೋ ಅಂತ ಅನ್ನೋದೇ ಇಲ್ಲಿ ಮಜಾ. ಹೆಂಗೆ ಕಾಣಿಸ್ತ ನೀರು, ಇಲ್ಲದೇ ಇಲ್ಲ, ಅಲ್ಲಿ ಹತ್ರ ಹೋದಾಗ ಇಲ್ಲವೇ ಇಲ್ಲ, ಕಾಣಿಸ್ತೆ ಹೆಂಗೆ ಅಂತನ್ನುವಂಥದ್ದು. ಅವ್ರು ಅದಕ್ಕೆ ಹೇಳಿದರು, ಅವ್ರೇನು ಹೇಳ್ತಾರೆ, ನೀವು ಇಲ್ಲದೇ ಇರೋದು ಏನು ಕಾಣಿಸ್ತೋ ಹಾಗಾಗಿ ಇದು ಭ್ರಮ, ಅಲ್ಲಿ ಇಲ್ಲ, ನಿನಗೆ ಕಾಣಿಸಿತ್ತು, ಇದು ಭ್ರಮೆ, ನಿನ್ನ ಭ್ರಮೆ ಅಷ್ಟೇ, ಏನೂ ಇಲ್ಲ ಅಲ್ಲಿ ಅಂತ ಹೇಳ್ತಿರ್ತಾರಲ್ಲ. ಆ ರೂಮಲ್ಲಿ ಪಿಶಾಚ ಇದೆ ಅದು ಇದು ಅಂತತೆ, ನಿನ್ನ ಭ್ರಮೆ ಅಷ್ಟೇ, ಯಾವುದೂ ಇಲ್ಲ, ನಾನು ಈಗ ಹೋಗಿ ಬಂದಿಲ್ವಾ ಅಲ್ಲಿ ಅಂತ. ಅಂದರೆ ಇಲ್ಲದೇ ಇರೋದನ್ನ ಇದೆ ಅಂತ ಯಾರು ನಂಬ್ತಾರೋ ಅದನ್ನು ನಿನ್ನ ಭ್ರಮೆ ಅಂತ ನಾವು ವ್ಯವಹಾರ ಮಾಡಿಬಿಡ್ತೀವಿ. ಅವ್ರು ಹೇಳ್ತಾರೆ ಭ್ರಮೆ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಯಾಕೆ, ಒಂದು ಹೋಗಿ ಇನ್ನೊಂದಾಗಿ ಪರಿಣಾಮ ಹೊಂದೋದನ್ನು ನೀವು ಅನ್ಯಥಾ ಖ್ಯಾತಿ ಅನ್ಬೇಕು, ಅಂದರೆ ಭ್ರಾಂತಿ ಅಂತ ಅನ್ಬೇಕು. ಭ್ರಾಂತಿ ಅಂತಂದರೆ, ಈಗ ಅಲ್ಲಿರೋ ಒಂದು ವಸ್ತು ಇದೆ, ಅದು ಇನ್ನೊಂದಾಗಿ ಪರಿಣಾಮ ಆಗಬೇಕು, ಅದನ್ನು ಭ್ರಮೆ ಅಂತ ಅನ್ಬೋದು. ಉದಾಹರಣೆಗೆ, ಈ ರೋಡ್ ಇದೆ, ಆ ರೋಡಲ್ಲಿ ನಮಗೆ ನೀರು ಕಂಡಿದೆ ಅಂತಂದರೆ ಎಲ್ಲೋ ಮ್ಯಾಜಿಕಲ್ ನೀರು ಬಂದಿದೆ ಅಂತ ಯಾರಿಗೂ ಅನಿಸಲ್ಲ. ಕಂಡಿದ್ದು ರೋಡೇನೆ, ಅಲ್ಲಿ ನಾವು ನೋಡಿದ್ದೇನೋ ದೂರದಿಂದ ನೋಡಿದ್ದು ರೋಡನ್ನೇ ನೋಡ್ತಾ ಇದ್ದೀವಿ, ಅಲ್ಲಿ ಎಲ್ಲೋ ಆಕಾಶ ನೋಡ್ತಾ ಇಲ್ಲ, ರೋಡನ್ನು ನೋಡ್ತಾ ಇದ್ದೀವಿ, ಅದೇ ಅಲ್ಲೇ ನೀರು ಕಾಣಿಸ್ತಾ ಇದೆ. ಹತ್ತಿರ ಹೋದಾಗ ರೋಡ್ ಮಾತ್ರ ಇದೆ, ನೀರಿಲ್ಲ. ಅಂದರೆ ಈ ರೋಡೇ ಇಷ್ಟೊತ್ತು ತನಕ ನೀರು ಥರ ಕಾಣಿಸಿತ್ತು, ಶುಕ್ತಿನೇ ರಜತವಾಗಿ ತೋರ್ತು, ಕಪ್ಪೆ ಚಿಪ್ಪೆ ಬೆಳ್ಳಿಯಂತೆ ತೋರ್ತು ಅಂತ ಬರೋದು ನಮಗೆ. ಹಾಗಾಗಿ ಇದಕ್ಕೆ ಕೆಲವೊಬ್ಬರು ನೀವು ಹೀಗೆ ಹೇಳೋದಾದರೆ, ಅಂದರೆ ಅವರೊಂದು ಪೂರ್ವ ಪಕ್ಷವನ್ನು ಇಟ್ಕೊಂಡಿದ್ದಾರೆ. ಹೀಗೇನಾದರೂ ನೀವು ಹೇಳೋದಾದರೆ, ಅಂದರೆ ಅಲ್ಲಿ ರೋಡೇ ಹೋಗಿ ನೀರಿನ ರೂಪದಲ್ಲಿ ಪರಿಣಾಮ ಹೊಂದಿ ನಿಮಗೆ ನೀರು ಅಂತ ಕಾಣಿಸಿತಾ, ಇದನ್ನು ನೀವು ಭ್ರಾಂತಿ ಅಂತ ಹೇಳಿದ್ದೀರಾ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ತದಾ ಘಟಾದಿ ಪ್ರತ್ಯಯ ಸರ್ವೇಪಿ ಅನ್ಯತಾ ಖ್ಯಾತಿತ್ವಾತ್ ವಿಭ್ರಮ. ಹಾಗಾದರೆ ಅಲ್ಲಿ ಲಿಟ್ರಲ್ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಮಾತಾಡ್ತಿರೋದು ಇವರು. ಅಂದರೆ ವಾಸ್ತವಿಕವಾಗಿಯೇ ಆ ರೋಡ್ ಹೋಗಿ ನೀರಿನ ರೂಪದಲ್ಲಿ ಪರಿಣಾಮ ಹೊಂದಿದೆ ಅಂತ ಆದರೆ ಆಗ ನಮಗೆ ನೀರಿನ ಜ್ಞಾನ ಬಂತು ಅಂತ ಆಗಿದ್ದರೆ, ಅವಾಗ ಒಂದು ಹೋಗಿ ಇನ್ನೊಂದು ಯಾವುದೆಲ್ಲ ಪರಿಣಾಮ ಆಗ್ತಾವೋ ಅವೆಲ್ಲವೂ ಕೂಡ ಭ್ರಮೆ ಅಂತ ಆಗಲಿ. ಈ ಘಟ ನಿರ್ಮಾಣ ಆಗಬೇಕಾಗಿರುತ್ತೆ, ಒಂದು ಪಾಟ್ ನಿರ್ಮಾಣ ಆಗಬೇಕಾಯಿತು ಅಂತಂದರೆ ಆ ಘಟ ಮಣ್ಣು ಹೋಗಿ ಘಟಾತ್ಮನ ಪರಿಣಾಮ ಹೊಂದತ್ತೆ. ಮಣ್ಣೇ ಅಲ್ವಾ, ಅದನ್ನು ಚಕ್ರ ಎಲ್ಲ ತಿರುಗಿಸ್ಬಿಟ್ಟು, ಹಿಂದೆಲ್ಲ ಚಕ್ರ ಇರ್ತಿತ್ತು, ಈಗೆಲ್ಲ ಮೋಟ್ರ್ ಇಟ್ಬಿಟ್ಟಿರ್ತಾರೆ, ಮೋಟ್ರ್ ಇಟ್ಟು ತಿರುಗಿಸ್ತಾರೆ, ಒಂದು ಘಟ ನಿರ್ಮಾಣ ಆಗತ್ತೆ ನಮಗೆ. ಹಾಗಾದರೆ ಘಟ ಅಂತನ್ನುವಂಥದ್ದು ಏನಾಯಿತು, ಈ ಮಣ್ಣು ಹೋಗಿ ಘಟ ರೂಪೇಣ ಪರಿಣಾಮ ಹೊಂದಿತ್ತು. ಹಾಗಾಗಿ ಯಾವುದೆಲ್ಲ ಟ್ರಾನ್ಸ್ಫರ್ಮ್ ಆಗಿದೆನೋ, ಒಂದರಿಂದ ಇನ್ನೊಂದು ರೀತಿಯ ಸ್ತರದಲ್ಲಿ ಟ್ರಾನ್ಸ್ಫರ್ಮ್ ಆಗಿರೋದು ಎಲ್ಲವೂ ಕೂಡ ನೀವು
ಅನ್ಯಥಾ ಖ್ಯಾತಿಗೆ ವಿಷಯ ಅಂತ ಆಗೋದಾದರೆ ಈ ಘಟಪಟಾದಿ ಜ್ಞಾನಗಳೆಲ್ಲ ಬರ್ತವೆ. ಘಟ ಜ್ಞಾನ ಬಂತು, ಇದು ಪರಿಣಾಮ ಹೊಂದಿರುವಂಥ ವಸ್ತುವಿನ ಜ್ಞಾನ, ಇದು ಕೂಡ ಭ್ರಾಂತಿ ಅಂತ ಆಗಲಿ. ಯಾಕೆ ಅಲ್ಲಿ ರೋಡ್ ಹೋಗಿ ನೀರಿನ ರೂಪದಲ್ಲಿ ಪರಿಣಾಮ ಹೊಂದಿತ್ತಲ್ವಾ, ನೀವು ಪರಿಣಾಮ ಹೊಂದಿದ್ದೆಲ್ಲವೂ ಕೂಡ ಭ್ರಾಂತಿ ಅಂತ ಹೇಳೋದಾದರೆ ಜಗತ್ತಲ್ಲಿ ಬರೋ ಎಲ್ಲ ಜ್ಞಾನಗಳು ಭ್ರಾಂತಿ ಅಂತ ಆಗಬೇಕಾಗತ್ತೆ, ಒಪ್ತೀರಾ ಅಂತ ಪ್ರಭಾಕರರು ಪೂರ್ವ ಪಕ್ಷಿಗೆ ಕೌಂಟರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪರಿಣಾಮ ಹೊಂದಿದರೆ ಈ ಸಮಸ್ಯೆ ಬರ್ತದೆ. ಮತ್ತು ಇಷ್ಟೇ ಸಮಸ್ಯೆ ಅಲ್ಲ, ಕಿಂಚ ಶುಕ್ತಿಕಾಯ ರಜತಾಕಾರ ಪರಿಣಾಮ ಕಿಂ ಸಕಾರಣ ಉತ ಅಕಾರಣ. ಈಗ ಪರಿಣಾಮ ಹೊಂದಿತು ಅಂತ ಇಟ್ಕೊಡ್ರಿ, ಪರಿಣಾಮ ಹೊಂದಿದರೆ ಎಲ್ಲ ಜ್ಞಾನಗಳು ಸಮಸ್ಯೆ ಆಗಬೇಕಾ, ಎಲ್ಲ ಜ್ಞಾನಗಳು ಕೂಡ ಭ್ರಾಂತ ಅಂತ ಆಗಬೇಕಾಗ್ತದೆ, ಒಂದು ಉತ್ತರ ಕೊಟ್ವಿ. ಮತ್ತು ನಿಮಗೆ ಪರಿಣಾಮ ಹೊಂದಿತ್ತಲ್ಲ, ಯಾವುದಾದ್ರೂ ಒಂದು ಪರಿಣಾಮ ಹೊಂದಬೇಕಾದ್ರೆ ಈ ಕಾರಣ ಏನಾದರೂ ಕಾರಣ ಇತ್ತ ಅದಕ್ಕೆ. ಈಗ ಮಣ್ಣು ಘಟ ಪರಿಣಾಮ ಆಗಬೇಕಾದ್ರೆ ಮಣ್ಣು ಹೋಗಿ ಮಡಿಕೆಯಾಗಿ ಪರಿಣಾಮ ಆಗುತ್ತೆ, ಮಣ್ಣು ಹೋಗಿ ಮಡಿಕೆ ಘಟ ಆಗಿ ಪರಿಣಾಮ ಆಗುತ್ತೆ. ಹಾಗೆ ಇಲ್ಲಿ ಭ್ರಾಂತಿ ಜ್ಞಾನ ಬಂದಾಗ ಒಂದು ಹೋಗಿ ಇನ್ನೊಂದು ಪರಿಣಾಮ ಆಗ್ತದೆ. ಇದು ಕಾರಣವಿದ್ದಿದ್ದು ಕಾರಣ ಏನಾರ ಇತ್ತ ಅಥವಾ ಕಾರಣ ಇಲ್ಲದೇನಾ ಅಂತ, ಕಾರಣ ಇಲ್ಲದೆ ಪರಿಣಾಮ ಅಂತನಂಥದ್ದನ್ನು ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲ, ಕಾರಣ ಇದೆ, ಕರಣ ದೋಷ ಇತಿ ಚೇತ್. ಏನಂತಂದರೆ ಕಣ್ಣಲ್ಲಿ ದೋಷ ಇತ್ತು, ಕಣ್ಣೊಳಗಡೆ ಅವನಿಗೆ ದೋಷ ಇತ್ತು, ದೂರದಿಂದ ನೋಡಿದ ಅವನಿಗೆ ಅಷ್ಟು ದೂರದಲ್ಲಿ ಅದನ್ನು ಸರಿಯಾಗಿ ಆ ರೋಡ್ ಅಂತ ನೋಡ್ಲಿಕ್ಕೆ ಆಗಲಿಲ್ಲ, ಏನೋ ಒಂದು ಸ್ವಲ್ಪ ನೀರು ಥರ ಕಾಣಿಸ್ಬಿಡ್ತು ಅವನಿಗೆ. ಅಂದರೆ ಕಣ್ಣಿನಲ್ಲಿ ಇರುವ ದೋಷದಿಂದ ರೋಡು ಇವನಿಗೆ ನೀರಾಗಿ ಪರಿಣಾಮ ಹೊಂದಿತು ಅಂತ ನೀವು ಹೇಳಬೇಕು. ಈ ಥರ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಇದನ್ನು ಹೇಳಿದರೆ ಯಾರಾದರೂ ಒಪ್ತಾರ ಇಂಥವಾದನ್ನು? ತಸ್ಯ ಕರಣ ಸಂಬಂಧಿನ ಶುಕ್ತಿಕಾ ಪರಿಣಾಮ ಹೇತುತ್ವ ಅನುಪಪತ್ತೇ. ಅಲ್ಲ, ಶುಕ್ತಿಕಾ ಪರಿಣಾಮ ಅಂತಂದರೆ ಶುಕ್ತಿನೇ ಹೋಗಿ ರಜತ ಆಗಲಿಕ್ಕೆ ಅಥವಾ ರೋಡೇ ಹೋಗಿ ನೀರಾಗಲಿಕ್ಕೆ, ಶುಕ್ತಿನೇ ಹೋಗಿ ಕಪ್ಪೆ ಚಿಪ್ಪೆ ಹೋಗಿ ಬೆಳ್ಳಿಯಾಗಿ ಪರಿಣಾಮ ಹೊಂದಲಿಕ್ಕೆ ನನ್ನ ಕಣ್ಣು ಹೆಂಗೆ ಕಾರಣ ಅಂತ ಆಗ್ತದೆ? ಯಾರಾದರೂ ಅದು ಹೋಗಿ ಪರಿಣಾಮ ಆಗಲಿಕ್ಕೆ ನನ್ನ ಕಣ್ಣು ಇದ್ರೇನು ಇಲ್ಲದೇ ಇದ್ರೆ ಅದು ಪರಿಣಾಮ ಆಗಿರುತ್ತೆ ಅದಷ್ಟೇ. ಅಂದರೆ ಅದಕ್ಕೆ ಸಂಬಂಧ ಇಲ್ಲ. ಅನ್ಯಥಾ ತದೈವ ಸರ್ವಾರ್ಥಾನಾಂ ರಜತ ರೂಪ ಪರಿಣಾಮ ಪ್ರಸಂಗಾತ್. ಎಲ್ಲನೂ ಕೂಡ ರಜತ ರೂಪ ಪರಿಣಾಮ ಆಗಲಿ. ಹಂಗಾದರೆ ನನ್ನ ಕಣ್ಣಿನಲ್ಲಿ ದೋಷ ಇರೋದ್ರಿಂದ ಎಲ್ಲ ಪದಾರ್ಥಗಳು ಕೂಡ ರಜತವಾಗಿ ಪರಿಣಾಮ ಹೊಂದಲಿ. ಅಂದರೆ ಪರಿಣಾಮ ಹೊಂದಿದ್ದನ್ನು ನೀವು ನೋಡಿದ್ದೇ ಆದರೆ ಇದು ಈ ಥರ ಯೋಚನೆ ಏನು ಅಂತಂದರೆ, ಒಂದು ವಸ್ತು ತಾನೇ ಫಿಸಿಕಲಿ ಇನ್ನೊಂದಾಗಿ ಟ್ರಾನ್ಸ್ಫರ್ಮ್ ಆಗತ್ತೆ, ಅದರ ಜ್ಞಾನ ಅಂತನ್ನುವಂಥದ್ದು ಭ್ರಮೆ ಅಂತನ್ನೋ ಪಕ್ಷ ಇಟ್ಕೊಂಡ್ರೆ, ಫಿಸಿಕಲಿ ಟ್ರಾನ್ಸ್ಫರ್ಮ್ ಆಗತ್ತಾ, ಯಾರು ಇದನ್ನು ಯೋಚನೆ ಮಾಡ್ತಾರೆ, ಆಗಲ್ವಾ ಅಂತನ್ನೋದಾದ್ರೆ ಅದು ಮತ್ತೆ ಪ್ರಶ್ನೆ. ಹಾಗಾದರೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಬಿಟ್ಟು ಮತ್ತೊಂದು ರೀತಿ ಒಳಗಡೆ ಯೋಚನೆ ಮಾಡುವಂತಹ ಕ್ರಮಗಳನ್ನು ಇಟ್ಕೊತಾರೆ. ಹೀಗೆ ಮೊದಲನೇ ಸ್ತರದಲ್ಲಿ ಈ ರೀತಿಯಾದಂತಹ ಒಂದು ವಿಚಾರ ಅಂತನ್ನುವಂಥದ್ದನ್ನು ಇವರು ಮುಂದಿಡ್ತಾರೆ. ಈಗ ಇಲ್ಲ ಅದು ಆ ರೀತಿ ಅಂತಲ್ಲ. ನಾಪಿ ವಸ್ತುನಃ ವಸ್ತ್ವಂತರಾತ್ಮನ ಅವಭಾಸಃ ಅನ್ಯಥಾ ಖ್ಯಾತಿ ಇತಿ. ವಸ್ತು ಇನ್ನೊಂದು ರೂಪದಲ್ಲಿ ಪರಿಣಾಮ ಹೊಂದುವಂಥದ್ದನ್ನು ಬರುವ ಜ್ಞಾನವನ್ನು, ಅಂದರೆ ಬರುವ ಜ್ಞಾನ ಮಾತ್ರ. ಒಂದು ವಸ್ತು ಈಗ ಶುಕ್ತಿ ಇದೆ, ಅದು ರಜತಾಕಾರೇಣ ನಮಗೆ ತೋರಿದರೆ, ರಜತಾಕಾರೇಣ ಜ್ಞಾನ ಬಂದರೆ ಅದು ಪರಿಣಾಮ ಹೊಂದಿರುವಂಥದ್ದು ಅಂತ ಆಗೋಲ್ಲ. ಹಂಗೆ ಟ್ರಾನ್ಸ್ಫರ್ಮ್ ಆಗುತ್ತೆ. ರೋಡೇ ಹೋಗಿ ನೀರು ಹಾಕೋಕ್ಕಾಗತ್ತಾ? ಅಂಥ ನೀರನ್ನು ನೋಡಿದ್ದೀವಿ ಅಂತ ಯಾರಿಗೆ ಅನುಭವ ಬಂದಿದೆ? ಯಾರಿಗೂ ಬರಲ್ಲ. ರೋಡೇ ಇದೆ, ಅದು ನೀರಿನಂತೆ ಕಾಣಿಸುತ್ತಲ್ಲ, ಆ ನೀರಿನಂತೆ ಕಾಣಿಸುವಿಕೆ, ಅದನ್ನು ನಾವು ಅನ್ಯಥಾ ಖ್ಯಾತಿ ಅಂತೀವಿ ಅಂತಂದರೆ ಅಲ್ಲಿ ಮತ್ತೊಂದು ಪ್ರಶ್ನೆ ಅಂತನ್ನುವಂಥದ್ದನ್ನು ಅವರು ನಮಗೆ ಮಾಡ್ತಾರೆ. ತಥಾ ಹಿ ಕಿಂ ವಸ್ತುನಃ ವಸ್ತ್ವಂತರಾತ್ಮನ ಆತ್ಮತಾ ಸತಿ ಉತ ಅಸತಿ. ಅದು ಇನ್ನೊಂದು ವಸ್ತುವಾಗಿ ಪರಿಣಾಮ ಹೊಂದಿ ಹಾಗೆ ಕಂಡಿದೆಯೋ, ಪರಿಣಾಮ ಹೊಂದದೇ ಹಾಗೆ ಕಂಡಿದೆಯೋ ಅಂತಂದರೆ, ಪರಿಣಾಮ ಹೊಂದಿಯೇ ಕಂಡಿದೆ ಅಂತಂದರೆ ಅವಾಗ ಯಾರಿಗೂ ಭ್ರಾಂತಿ ಅಂತನ್ನುವಂಥದ್ದೇ ಬರಲ್ಲ. ಅದೇನ ಭ್ರಾಂತಿ ನಾಪಿ ಬಾಧಃ. ಈಗ ಒಂದು ವಸ್ತು ಇದೆ, ಶುಕ್ತಿ ಅಂತನ್ನುವಂಥದ್ದು ರಜತವಾಗಿ ನಮಗೆ ಕಂಡಿದೆ, ರಜತವಾಗಿ ಕಂಡಿದೆ ಅಲ್ಲ, ಅದು ಆ ವಸ್ತ್ವಂತರಾತ್ಮನ ಅದು ಪರಿಣಾಮ ಹೊಂದಿದೆನೋ ಇಲ್ವೋ? ಅಂದರೆ ಶುಕ್ತಿ ಅಂತನ್ನುವಂಥದ್ದು ರಜತಾಕಾರೇಣ ಪರಿಣಾಮ ಹೊಂದಿ ರಜತವಾಗಿ ನಮಗೆ ಕಂಡಿದೆ ಅಂತ ಆದಾಗ ಆವಾಗ ಹಾಗಾದರೆ ಅದು ಪರಿಣಾಮ ಹೊಂದಿದರೆ ನನಗಷ್ಟೇ ಅಲ್ಲ, ಸರ್ವೇಷಾಂ ಸರ್ವಾತ್ಮನ ಪ್ರತೀಯೇತ, ಎಲ್ಲರಿಗೂ ಕಾಣಬೇಕದು. ಹಾಗಾದರೆ ಅದು ಪರಿಣಾಮ ಹೊಂದಿದ್ರೆ ಎಲ್ಲರಿಗೂ ಕಾಣಬೇಕಲ್ಲ.
ಲೋಕದಲ್ಲಿರುವಂಥ ಎಲ್ಲರಿಗೂ ಕಾಣಲಿ, ಅದು ಆ ಪರಿಣಾಮ ಅಂದರೆ ನನಗೊಬ್ಬನಿಗೆ ಯಾಕೆ ಕಾಣಬೇಕು, ಎಲ್ರಿಗೂ ಕಾಣಲಿ ಅಂತಂದರೆ ನಹಿ ದೋಷ ಕರಣ ಸಂಸ್ಕಾರ. ಇಲ್ಲ, ಕರಣ ಸಂಸ್ಕಾರ ಅದು ಅಂದರೆ ಯಾರಿಗೆ ದೋಷ, ಕರ್ಣದೋಷ ಅಂತ ಅನ್ನೋದು ಇದೇನೋ, ಇಲ್ಲಿ ವಸ್ತುವಿನಲ್ಲೇ ಪರಿಣಾಮ ಆಗಿರೋದು, ಆದರೆ ಕರ್ಣದೋಷ ಇದ್ದವನಿಗೆ ಮಾತ್ರ ಅದು ಕಾಣಿಸುತ್ತೆ, ಇಲ್ಲಿದ್ರೆ ಕಾಣಲ್ಲ ಅಂತನ್ನುವಂಥ ವಾದ ಅಂತನ್ನುವಂಥದ್ದನ್ನು ನಾವು ಹೇಳಿದರೆ, ತಥಾ ಸತಿ ಅದುಷ್ಟಕರಣೇನ ನ ಕಿಂಚಿತ್ ಉಪಲಭ್ಯತ. ಅಂದರೆ ಈಗ ನಮ್ಮ ಕಣ್ಣಿಗೆ ಅಲ್ಲಿ ಶುಕ್ತಿನೂ ಕಂಡಿದೆ, ರಜತನೂ ಇದೆ, ಎರಡೂ ಇದೆ ಅದರಲ್ಲಿ. ಆದರೆ ಕಂಡಿದ್ದು ರಜತ ಯಾರಿಗೆ ಅಂತಂದರೆ, ಯಾರಿಗೆ ಕರ್ಣದೋಷ ಇದೆನೋ ಅವ್ರಿಗೆ ಮಾತ್ರ ವಸ್ತು ಪರಿಣಾಮ ಆಗಿರೋದು ಕಾಣುತ್ತೆ ಅಂತಂದರೆ, ಮತ್ತು ಹಾಗಾದರೆ ಯಾವುದೇ ವಸ್ತು ಜಗತ್ತಿನಲ್ಲಿ ಪರಿಣಾಮ ಆಗಿರೋದು ಕರ್ಣದೋಷ ಇಲ್ಲದೇ ಇರೋವನಿಗೆ ಕಾಣಲೇಬಾರದು. ಯಾರಿಗೆ ಕರ್ಣದೋಷ ಇರ್ತದೋ ಅವನಿಗೆ ಮಾತ್ರ ಕಾಣಬೇಕು ಅಂತನ್ನುವಂತಹ ಸಮಸ್ಯೆನೂ ಕೂಡ ಬರುವಂಥ ಪ್ರಸಂಗನೂ ಬರ್ತದೆ. ಹಾಗಾಗಿ ನಾವು ಈ ಪಕ್ಷವನ್ನು ಕೂಡ ಒಪ್ಪಲಿಕ್ಕೆ ಬರೋದಿಲ್ಲ ಅಂತ ಪ್ರಾಭಾಕರರು ಒಂದು ಭ್ರಾಂತಿ ಅಂತನ್ನುವಂಥದ್ದನ್ನು ಒಪ್ಪಿದಾಗ, ಆ ಭ್ರಾಂತಿಯಲ್ಲಿ ಕಾಣುವ ವಿಷಯಗಳಿವೆ. ಅಲ್ಲಿ ರೋಡ್ ಇದೆ, ಅಲ್ಲಿ ನೀರಿದೆ. ಅದು ಹೇಗೆ ಕಂಡಿತು ಅಂತಂದರೆ ಅದು ಪರಿಣಾಮ ಹೊಂದಿದೆ, ನೀರಾಗಿದೆ ಅದು ಅಂತ ನೀವೇನಾದರೂ ಒಪ್ಪಿದರೆ, ಅದೇ ನೀರಾಗಿದೆ ಅಂತ ನೀವು ಒಪ್ಪೋದಾದರೆ, ಮತ್ತು ಅದು ಎಲ್ರಿಗೂ ನೀರು ಅಂತ ಕಾಣಬೇಕು ಅನ್ನೋ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದರು. ಮತ್ತು ಅದು ಒಂದು ಹೋಗಿ ಇನ್ನೊಂದು ಪರಿಣಾಮ ಅಂತನ್ನುವಂಥದ್ದನ್ನು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂಥದ್ದಕ್ಕೆ ಬಾಧಕಗಳನ್ನು ಕೂಡ ತೋರಿಸಿದರು. ಇಷ್ಟು ಒಂದು ಸಂಕ್ಷೇಪವಾದಂತಹ ಈ ಆಖ್ಯಾತವಾದ ಅಂತನ್ನುವಂಥದ್ದು ತುಂಬ ದೊಡ್ಡದಾಗಿ ಇರುವಂಥದ್ದು. ಇದ್ರ ಬಗ್ಗೆ ಒಂದು 50 hours ಮಾತಾಡಲಿಕ್ಕೆ ಇರುವಂಥ ಕಂಟೆಂಟು ದೀರ್ಘವಾಗಿದೆ. ಇದು ಅದನ್ನು ಸಂಕ್ಷೇಪವಾಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೇಳೋ ಪ್ರಯತ್ನದಲ್ಲಿ ಮಾಡ್ತಿದ್ದೀನಿ ನಾನು. ಹೀಗೆ ಆ ಭ್ರಾಂತಿ ಅಂತನ್ನುವಂಥದ್ದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ ಅಂತನ್ನೋ ವಿಚಾರ ಅಂತನ್ನುವಂಥದ್ದನ್ನು ಪ್ರಾಭಾಕರರು ತಮ್ಮ ಪೂರ್ವ ಪಕ್ಷದಲ್ಲಿ ಮಂಡಿಸ್ತಾರೆ. ಮತ್ತು ಹಾಗಾದರೆ ನೀವೇನಂತ ಹೇಳ್ತೀರಿ ಅಂತನ್ನುವಂಥ ಪ್ರಶ್ನೆ ಅವ್ರಿಗೆ ಬರುತ್ತೆ. ಮತ್ತು ಅವ್ರು ಹೇಳಬೇಕಲ್ಲ, ಅವ್ರ ಮತದಲ್ಲಿ ಭ್ರಾಂತಿಯನ್ನು ನೀವು ಈಗ ಶುಕ್ತಿ ಹೋಗಿ ರಜತ ಅಂತನ್ನೋದು ಕಂಡುಬಿಟ್ಟಿದೆ ನಮಗೆ, ನೆಲ ನೀರಿಂತ ಕಂಡಿದೆ, ನಮಗೆಲ್ಲ ರೋಡು ನೀರಂತಲೇ ಕಂಡಿದೆ, ಮತ್ತು ಇದನ್ನು ಸತ್ಯ ಅಂತಲೇ ಹೇಳ್ತಾರೆ ಅವರು. ಅಲ್ಲಿ ಯಾವುದೂ ಮಿಥ್ಯ ಅಂತಲೇ ಇಲ್ಲ ಅಂತನೋ ವಾದ ಮಾಡ್ತಾರೆ ಅವರು. ಅಲ್ಲಿ ರೋಡ್ ಇದೆನಾ, ರೋಡ್ ಇದೆ, ರೋಡ್ ಸತ್ಯನಾ, ಸತ್ಯ. ನೀರಿದೆನಾ, ಇದೆ, ನೀರು ಸತ್ಯನಾ, ಸತ್ಯ. ಎರಡೂ ಸತ್ಯ ಅಂತ ಹೇಳ್ತಾರೆ ಅವರು. ಅಲ್ಲ ರೀ, ತಲೆ ಕೆಟ್ಟಿದ್ದಾನೆ ನಿಮಗೆ, ಅಲ್ಲಿ ನೀರು ಇಲ್ವಲ್ಲ, ಹತ್ರ ಹೋದಾಗ ಕಂಡಿಲ್ವಲ್ಲ ಅಂತಂದರೆ ನಾವು ಹೇಳ್ತೀವಿ ತಡ್ಕೊಡ್ರಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅವರು ನೋಡೋಣ ಅಂತ. ಇವಾಗ ಇಲ್ಲಿ ಹೇಳಬೇಕಾದ್ರೆ ಅವರು ನಾನು ತರ್ಹಿ ಇದಂ ರಜತಂ ಇತ್ಯಾದಿ ಪ್ರತ್ಯಯಸ್ಯ ಕಾಗತಿ, ಇದೆಲ್ಲ ಸಂಸ್ಕೃತನ ಏನು ಓದ್ತಿದ್ದೀನಿ, ಇದೆಲ್ಲ ಸುಧಾವಾಕ್ಯಗಳಿವೆಲ್ಲ. ಹಾಗಾದರೆ ಇದಂ ರಜತಂ ಎನ್ನುವಂತಹ ಪ್ರತ್ಯಯ ಬರುತ್ತೆ. ಇದಂ ರಜತಂ ಎನ್ನುವಂತಹ ಪ್ರತ್ಯಯ ಅಂದರೆ ಜ್ಞಾನ ಬರ್ತದೆ ನಮಗೆ. ಇದಂ ರಜತಂ, ಇದು ಏನು ಎದುರಿಗೆ ಕಾಣಿಸ್ತಾ ಇದೆ, ಇದು ರಜತವು ಅಂತ ಏನು ಕಪ್ಪೆ ಚಿಪ್ ನೋಡಿ ನಾವು ಇದಂ ರಜತಂ ಎನ್ನುವಂಥ ಜ್ಞಾನ ಬರ್ತದೋ, ಅದು ಇದಂ ರಜತಂ ಎನ್ನುವಂಥ ಜ್ಞಾನ ಬರುತ್ತೆ ನಮಗೆ. ಮತ್ತು ಹಾಗಾದರೆ ಈ ಪ್ರತೀತಿಯನ್ನು ಹೇಗೆ ನೀವು ಒಪ್ತೀರಿ, ಇದು ಯಥಾರ್ಥನ ಅಂತ ಪ್ರಶ್ನೆ ಮಾಡಿದ್ದೀವಿ. ಮತ್ತು ಇದಂ ಜಲಂ ಎನ್ನುವಂಥ ಜ್ಞಾನವೂ ಬರ್ತದೆ, ಅದನ್ನು ರೋಡನ್ನು ನೋಡಿ ನಮಗೆ ನೀರಿನ ಜ್ಞಾನ ಬರ್ತದೆ. ಮತ್ತು ಇದಕ್ಕೆ ಹೇಗೆ ಹೇಳ್ತೀರಿ, ಉಚ್ಯತೆ ರಜತಂ ಇದಂ ಇತಿ ದ್ವೇ ಜ್ಞಾನೇ ಸ್ಮೃತ್ಯನುಭವ ರೂಪೇ ತತ್ರ ಇದಂ ಇತಿ ಪುರೋವರ್ತಿ ದ್ರವ್ಯ ಮಾತ್ರ ಗ್ರಹಣಂ ದೋಷವಶ ತದ್ಗತಸ್ಯ ಶುಕ್ತಿತ್ವ ಸಾಮಾನ್ಯ ವಿಶೇಷಸ್ಯ ಅಗ್ರಹಣ ತನ್ಮಾತ್ರಂಚ ಗೃಹೀತಂ ಸದೃಶತೆಯ ಸಂಸ್ಕಾರ ಉದ್ಬೋಧಕ್ರಮೇಣ ರಜತ ಸ್ಮೃತಿಂ ಜನಯತಿ. ಏನಪ್ಪ ಅಂದರೆ ಇವರು ಏನು ಮಾಡ್ತಿದ್ದಾರೆ ಅಂದರೆ ಪ್ರಾಭಾಕರರು ಇವರು ಚಮತ್ಕಾರ ಮಾಡ್ತಾರೆ. ಅವ್ರೇನು ಚಮತ್ಕಾರ ಮಾಡ್ತಾರೆ ಅಂತಂದರೆ, ಇದಂ ರಜತಂ ಎನ್ನುವಂಥ ಜ್ಞಾನ ಇದೆಯಲ್ಲ, ಇದು ನಿಮಗೆ ಅದೇ ಆ ರೋಡೇ ನೀರು ಅಂತ ಕಂಡುಬಿಟ್ಟಿದೆ. ನಿಮಗೆ ಆ ರೋಡೇ ನೀರು ಅಂತ ಕಂಡುಬಿಟ್ಟಿದೆ. ಇಲ್ಲಿ ಈ ಶುಕ್ತಿನೇ ಇದೇನು ರೋಡ್ ಅಂತಂದರೆ ಅಲ್ಲಿ ಶುಕ್ತಿ ಏನಿದೆನೋ ಅದೇ ನಿಮ್ಗೆ ರಜತ ಅಂತ ತೋರ್ಬಿಟ್ಟಿದೆ ಅಂತ ನೀವೇನು ಭ್ರಾಂತಿಯನ್ನು ಒಪ್ಪುವಂತಹ ಜನ ಹೇಳ್ತಿದ್ದೀರಿ. ಸರಿ ಇಲ್ಲ. ಯಾಕೆ ಗೊತ್ತಾ, ಅಲ್ಲಿ ಇರೋದು ಎರಡು ಜ್ಞಾನ ಬಂದಿದೆ, ಒಂದೇ ಜ್ಞಾನ ಅಲ್ವೇ ಅಲ್ಲ. ಅಲ್ಲಿ ಬಂದಿರೋದು ಏನಂತಂದರೆ ಇದಂ ಎನ್ನುವಂತಹದ್ದು ಬೇರೆ, ರಜತಂ ಎನ್ನುವಂಥದ್ದು ಬೇರೆ. ಎದುರಿಗೆ ಒಂದು ನೋಡ್ತಾ ಇದ್ದೀರಿ ಪದಾರ್ಥ, ಅದು ಕಾಣಿಸ್ತಾನೆ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಏನೋ ಒಂದು ಫಳಫಳ ಅಂತ ಹೊಳಿತಾ ಇದೆ ನದಿ ತೀರದಲ್ಲಿ ಅಥವಾ ರೋಡಲ್ಲಿ, ಅಲ್ಲಿ ಒಂದು ಹೊಳಿತಾ ಇದೆ, ನೀರು ಥರ ಕಾಣಿಸ್ತಾ ಇದೆ ನಮಗಲ್ಲಿ. ಒಂದು ಏನೋ ಇದೆ, ಏನೋ ಇಲ್ಲದೆ ಇರೋ ಗಾಳಿ ಒಳಗಡೆ ಏನೋ ನೋಡ್ತಾ ಇಲ್ಲ, ಒಂದು ವಸ್ತು ಅಂತ ಅನ್ನೋದು ಒಂದಿದೆ. ಅದನ್ನು ನೋಡಿದ ಮೇಲೆ ಇದಂ ರಜತಂ ಇದಂ ಎನ್ನುವಂಥದ್ದು ಕಣ್ಣಿಂದ ನೋಡಿದ್ವಿ, ಹೌದಾ? ಇದು ಗ್ರಹಣಾತ್ಮಕ ಅಂದರೆ ಎದುರಿಗೆ ನಮಗೆ ಕಾಣಿಸ್ತಾ ಇದೆ, ಇದು ಗ್ರಹಣಾತ್ಮಕವಾದಂಥದ್ದು ಅಂದರೆ ಎದುರಿಗೆ ಕಾಣಿಸ್ತಿರುವಂಥ ವಸ್ತು ಇದಂ ಎನ್ನುವಂಥದ್ದು. ರಜತಂ ಎನ್ನುವಂಥದ್ದು ಏನು ಗೊತ್ತಾ, ಇದು ಅಲ್ಲಿ ಏನಿದೆ ಆ ರಜತಂ ಎನ್ನುವಂಥ ಆ ಪದಾರ್ಥ ಜ್ಞಾನ ಅಲ್ಲ,
ಅದು ಕಣ್ಣಿಂದ ನೋಡಿದ್ರಿಂದ ಬಂದಿರೋ ಜ್ಞಾನ ಅಲ್ಲ, ಅದು ಮತ್ತೆ ಸ್ಮರಣೆಯಿಂದ ಬಂದಂಥ ಜ್ಞಾನ. ರಜತಮ್ ಎನ್ನುವಂಥ ಸ್ಮರಣೆಯಿಂದ ಬಂದಂಥ ಜ್ಞಾನ ಅದು. ರಜತಮ್ ಅನ್ನೋ ಸ್ಮರಣೆ ನಮಗೆ ಬರುತ್ತೆ. ಎಲ್ಲೋ ನೋಡಿರ್ತೀವಿ, ರಜತ ಅಂಗಡಿಯಲ್ಲಿ ನೋಡಿರ್ತೀವಿ, ಇನ್ನೊಂದು ನೋಡಿರ್ತೀವಿ, ಮತ್ತೆಲ್ಲೋ ನೋಡಿರ್ತೀವಿ. ಇದು ಹೊಳಪು ಏನು ಹೊಳಿತಾ ಇದೆ ಅಲ್ವ, ಇದು ಆ ಹೊಳಿತಾ ಇರ್ಬೇಕಾದ್ರೆ ನಾವು ಏನು ಮಾಡಿದ್ವಿ, ಹತ್ತಿರ ಹೋದ್ವಿ, ದೂರದಲ್ಲಿದ್ವಿ, ಅದನ್ನು ನೋಡಿದ್ವಿ, ಅದು ಹೊಳಿದ ತಕ್ಷಣ ನಾವೇನು ಮಾಡಿದ್ವಿ, ಆ ಹೊಳೆದ ತಕ್ಷಣವೇ ನಮಗೆ ಆ ರಜತ ಸ್ಮರಣೆ ಬಂದ್ಬಿಡ್ತು. ಎಲ್ಲೋ ನೋಡಿರುವಂತಹ ರಜತದ ಸ್ಮರಣೆ ಬಂದ್ಬಿಡ್ತು ನಮಗೆ. ಆ ರಜತ ಸ್ಮರಣೆ ಬಂತು, ಅದೇ ಇದು ಅಂತ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ ಮನಸ್ಸು. ಸಮಸ್ಯೆ ಆಗಿರೋದೇನು ಗೊತ್ತಾ, ಇಲ್ಲಿ ಅಜ್ಞಾನ ದೋಷ ಅಷ್ಟೇ ಹೊರತು ಭ್ರಾಂತಿ ಅಂತಲ್ಲ. ಅಂದರೆ ಇದು ಬೇರೆ ಅಂತನೋ ಎರಡು ಜ್ಞಾನಗಳ ನಡುವೆ ವ್ಯತ್ಯಾಸ ಮಾಡಿಕೊಳ್ಳೋದೇನೆ ಅವೆರಡನ್ನು ಕ್ಲಬ್ ಮಾಡಿಬಿಟ್ಟಿದೆ ಮನಸ್ಸು. ಆ ಕ್ಲಬ್ ಮಾಡಿ ಒಂದು ಜ್ಞಾನ ಅಂತ ಮಾಡಿದೆ, ಅದೇ ಇದು ಅಂತ ಮಾಡಿಬಿಟ್ಟಿದೆ. ಇದು ಬೇರೆ ಅಂತ ಬಂದ್ಬಿಟ್ಟಿದ್ರೆ ಸಮಸ್ಯೆನೇ ಇಲ್ಲ, ಭ್ರಾಂತಿನೇ ಬರಲ್ಲ ನಮಗೆ. ಇದು ಬೇರೆ ಅಲ್ಲ ಅಂತ ತಿಳಿಯೋದೇನೆ ಎರಡು ಒಂದೇ ಅಂತ ನಾವು ಜ್ಞಾನ ಬಂದಿರೋದ್ರಿಂದ ನಮಗೆ ಭ್ರಾಂತಿ ಬರ್ತಾ ಇದೆ. ಹಾಗಾಗಿ ಎದುರಿಗೆ ಕಾಣಿಸ್ತಿರುವಂತಹ ಶುಕ್ತಿ ಇದೆ, ಸತ್ಯನಾ ಸತ್ಯ. ರಜತ ಜ್ಞಾನ ಬಂದಿದೆ, ಸತ್ಯನಾ ಸತ್ಯ. ಹೌದು, ರಜತ ಜ್ಞಾನ ಸ್ಮರಣೆಯಿಂದ ಬಂದಿದ್ದು. ಸ್ಮರಣೆ ಸುಳ್ಳಲ್ವಲ್ಲ, ಸ್ಮರಣೆ ಇದ್ರ ಸ್ಮರಣೆ ಅಲ್ಲ, ಯಾವುದೋ ನೋಡಿರುವಂತಹ ರಜತದ ರೆಕಾರ್ಡ್ ಆಗಿರೋ ಸಂಸ್ಕಾರ ಇದೆ. ಆ ಸಂಸ್ಕಾರ ಉದ್ಬೋಧ ಆಗಿ ಅದಲ್ಲಿ ತೋರ್ಬಿಟ್ಟಿದೆ ಅಷ್ಟೇ, ಅದು ಹೊರತಾಗಿ ಅದು ಸ್ಮರಣಾತ್ಮಕವಾದದ್ದು, ಸ್ಮರಣೆ ರೂಪದಲ್ಲಿ ಅಲ್ಲಿ ತೋರಿದೆ ಅಂತಂದ್ರೆ ಅಲ್ಲಿ ತೋರಿದ್ದು ಬರೀ ಒಂದು ವಸ್ತು ಮತ್ತೆ ಸ್ಮರಣೆ, ಅವೆರಡೂ ಕೂಡ ಎರಡು ಬೇರೆ ಜ್ಞಾನಗಳು ಅಂತ ವ್ಯತ್ಯಾಸ ಮಾಡಿಕೊಳ್ಳದೇನೆ ಒಂದೇ ಇದೇ ರಜತ ಅಂತನೋ ಒಂದು ಅನಾಹುತ ಮಾಡಿದೆ ಮನಸ್ಸು. ಅದನ್ನು ನೀವು ಭ್ರಾಂತಿ ಅಂತ ಏನು ಹೇಳ್ತಿದ್ದೀರಿ? ಭ್ರಾಂತಿಯಲ್ಲಿ ಬಂತು. ಭ್ರಾಂತಿ ಅಂತಂದರೆ ನೀವೇನು ಹೇಳ್ತಿದ್ದೀರಿ, ಇಲ್ಲದೇ ಇರೋದು ಕಂಡಿದೆ ಅಂತ, ಪರಿಣಾಮ ಹೊಂದಿರುವಂಥದ್ದು ಅಂತ. ಆ ಶುಕ್ತಿನೇ ಹೋಗಿ ರಜತಾಗಿ ಪರಿಣಾಮ ಹೊಂದಿದೆ ಅಂತಿದ್ದೀರಿ. ಆ ನೆಲನೇ ರೋಡೇ ಹೋಗ್ಬಿಟ್ಟು ನೀರಾಗಿದೆ ಅಂತ ಹೇಳ್ತಿದ್ದೀರಿ. ರೋಡಲ್ಲಿ ನೀರಾಗಕ್ಕೆ ಸಾಧ್ಯನಾ ಇಲ್ಲಾದ್ರೂ? ಹಾಗಾಗಿ ನೀವು ಅದನ್ನು ಹೇಳಲಿಕ್ಕೆ ಬರೋದೇ ಇಲ್ಲ. ನಾವು ಹೇಳೋಂಥದ್ರಲ್ಲಿ ಎಷ್ಟು ಸ್ವಾರಸ್ಯ ಇದೆ ನೋಡಿ ಅಂತ ಹೇಳ್ತಿರೋದು. ನೀವು ನೋಡಿದ್ದು ರೋಡನ್ನೇ, ಸ್ಮರಣೆ ಬಂದಿದ್ದು ನೀರಿಂದು. ಯಾಕೆ ಆ ಸ್ಮರಣೆ ಯಾಕೆ ಬರಬೇಕು? ನಿರ್ನಿಮಿತ್ತವಾಗಿ ಏನೇನೋ ಸ್ಮರಣೆನೂ ಬರಲ್ಲ. ಸ್ಮರಣೆ ಬಂದಿದ್ದು ಯಾಕೆ ಇದರದೇ ಅಂತಂದರೆ, ಅಲ್ಲಿ ನಮಗೆ ಸ್ಮರಣೆ ಬರಲಿಕ್ಕೂ ಕಾರಣ ಯಾಕಂತಂದರೆ ಆ ರಿಫ್ಲೆಕ್ಷನ್, ಲೈಟಿನ ರಿಫ್ಲೆಕ್ಷನ್ನು, ಆ ಎಲ್ಲ ಒಂದು ಸಮಸ್ಯೆಯಿಂದ ಸಾದೃಶ್ಯ ಎನ್ನುವಂಥ ಸಮಸ್ಯೆ ಅಂತ ಹೇಳ್ತೀವಿ ನಾವಲ್ಲಿ. ಅದರಿಂದ ಆ ಹೊಳೆಯುವ ರೋಡು ಮತ್ತು ನೀರು ಒಂದೇ ಥರ ಇರೋದ್ರಿಂದ ಈ ನೀರಂತ ನೋಡ್ಬಿಡುತ್ತೆ ಅದನ್ನು. ಹಾಗಾಗಿ ನೀವು ಅದನ್ನು ನಿಮ್ಮಲ್ಲಿ ನೀರಾಗಿ ಪರಿಣಾಮ ಮಾಡ್ತಾ ಇದ್ದೀರಿ ಅದನ್ನು ನೀವು. ನಾವು ಹೇಳ್ತಾ ಇಲ್ಲ, ನೀರಿನ ಸ್ಮರಣೆ ಬಂತು ಅಂತ ಹೇಳ್ತಾ ಇದ್ದೀವಿ ಅಲ್ಲಿ. ಯಾಕಂದರೆ ಸ್ಮರಣೆನೂ ಸತ್ಯ, ರೋಡು ಸತ್ಯ. ಹಾಗಾಗಿ ಇಲ್ಲಿ ಅಯಥಾರ್ಥ ಭ್ರಾಂತಿ ಅನ್ನೋದೇ ಇಲ್ಲ. ಎರಡರಲ್ಲಿ ವ್ಯತ್ಯಾಸ ತಿಳಿಯದೇ ಇರುವಿಕೆ ಅಂತನ್ನುವಂಥದ್ದರಿಂದ ಇದು ಬಂದಿದೆ. ಭೇದ ಅಗ್ರಹಾದೇವ ಅಂತ ಹೇಳ್ತಾರೆ ಅವರು. ನೋಡ್ರಿ, ಎರಡು ಜ್ಞಾನಗಳು, ಒಂದು ಸ್ಮೃತಿ ಅನುಭವ ರೂಪ, ಒಂದು ಸ್ಮೃತಿ ರೂಪ, ಇನ್ನೊಂದು ಅನುಭವ ರೂಪ. ಸ್ಮೃತಿಯ ಒಂದು ಅನುಭವ ಅಂತಂದರೆ ನೇರವಾಗಿ ಇಂದ್ರಿಯಗಳಿಂದ ಆಗುವ ಜ್ಞಾನ. ಅನುಭವ ಅಂತಂದರೆ ಒಂದು ಸ್ಮೃತಿ ರೂಪವಾಗತ್ತೆ. ಯಾವುದು ಇದಮ್ ಎನ್ನುವಂಥದ್ದು ಅನುಭವ ರೂಪ, ರಜತಮ್ ಎನ್ನುವಂಥದ್ದು ಸ್ಮೃತಿ ರೂಪ, ಮೆಮೊರಿ. ದೋಷವಶಾತ್ ತದ್ಗತಸ್ಯ ಶುಕ್ತಿತ್ವ ಸಾಮಾನ್ಯಸ್ಯ. ಅಲ್ಲಿ ಶುಕ್ತಿತ್ವ ಅಂತ ಅನ್ನೋದು ಕಾಣಿಸ್ದೇನೆ ನಮಗೆ ರಜತತ್ವ ಕಾಣಿಸ್ಬಿಡುತ್ತಲ್ಲಿ. ಶುಕ್ತಿಯಲ್ಲಿ ಏನಿರೋ ಮನುಷ್ಯನಲ್ಲಿ ಮನುಷ್ಯತ್ವ ಅನ್ನೋ ಧರ್ಮ ಇರುತ್ತೆ. ಶುಕ್ತಿಯಲ್ಲಿ ಏನು ಧರ್ಮ ಇರಬೇಕು? ಶುಕ್ತಿತ್ವ ಇರಬೇಕು. ಘಟದಲ್ಲಿ ಘಟತ್ವ ಇರುತ್ತೆ, ಮನುಷ್ಯನಲ್ಲಿ ಮನುಷ್ಯತ್ವ, ಪಶುವಿನಲ್ಲಿ ಪಶುತ್ವ. ಅದರಲ್ಲೂ ಒಂದೊಂದು ಧರ್ಮ ಇರುತ್ತೆ. ಆ ಧರ್ಮ ನಮಗೆ ಕಾಣಿಸ್ಬೇಕು. ಆ ಮನುಷ್ಯನಲ್ಲಿ ಮನುಷ್ಯ ಅನ್ನೋ ಧರ್ಮ ಕಾಣಿಸಿದ್ರೆ ಅವ್ನು ಮನುಷ್ಯ ಅಂತಲೇ ರೆಕಗ್ನೈಸ್ ಮಾಡ್ತೀವಿ. ಶುಕ್ತಿಯಲ್ಲಿ ಶುಕ್ತಿತ್ವ ರಜತತ್ವ ಕಾಣಿಸ್ಬಿಟ್ಟಿದೆ. ತನ್ಮಾತ್ರಂಚ ಗೃಹೀತಂ ಸದೃಶತೆಯ ಸಂಸ್ಕಾರ ಉದ್ಬೋಧ ಕ್ರಮೇಣ. ಸಂಸ್ಕಾರ ಉದ್ಬೋಧ ಆಗಿದೆ, ರಜತ ಸ್ಮೃತಿ ಬಂದಿದೆ. ಸಾಚ ಗೃಹೀತ ಗ್ರಹಣ ಸ್ವಭಾವಾಪಿ ದೋಷವಶಾತ್ ಗೃಹೀತ ತತ್ತಾಂಶ ಪ್ರಮೋಷೇಣ ಗೃಹೀತ ಸ್ವರೂಪ ಅವತಿಷ್ಠತೆ. ಹೀಗಾಗಿ ಅದು ನಮಗೆ ಯಥಾರ್ಥವಾಗಿ ಏನಿತ್ತೋ ಅದು ತಿಳಿಯದೇನೆ ಹೀಗೆ ನಮಗೆ ಸಮಸ್ಯೆ ಆಗಿ ಬಂದು ಕೂತ್ಕೊಂತು ಅಂತನ್ನುವಂಥದ್ದನ್ನು ಅವರು ಹೇಳ್ತಾರೆ. ಇದು ಪ್ರಾಭಾಕರರ ವಾದ. ಹೀಗೆ ನಾವು ಒಂದು ಯಥಾರ್ಥ ಜ್ಞಾನ ಅಂತನ್ನುವಂಥದ್ದನ್ನೇ ಒಪ್ಪದೇನೆ. ಎರಡು ಯಥಾರ್ಥ ಜ್ಞಾನಗಳು, ಅವೆರಡರ ನಡುವೆ ವ್ಯತ್ಯಾಸ, ಅವೆರಡು ಭಿನ್ನ ಭಿನ್ನ ಅಂತ ಬಂದಿದ್ದರೆ ನಮಗೆ ಯಥಾರ್ಥನೇ ಅಂತ ತಿಳಿತಿತ್ತು. ಎರಡು ಸೇರಿ ಒಂದು ಅಂತ ಬಂದಿರೋದ್ರಿಂದ ಅದು ನಮಗೆ ಈ ಒಂದು ಇದಂ ರಜತಂ ಎನ್ನುವಂತಹ ಜ್ಞಾನ ಅಂತನ್ನುವಂಥದ್ದು ಬಂದಿದೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಅಜ್ಞಾನ ರೂಪದಲ್ಲಿ ಹೇಳ್ತಿದ್ದಾರೆ ಹೊರತಾಗಿ ಯಥಾರ್ಥ ಜ್ಞಾನ ಇದಲ್ಲ ಅಂತನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಇಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಇದು ತಪ್ಪಾಗತ್ತೆ.
ಅಂತನ್ನುವಂಥದ್ದು. ಹೇಗೆ ಅಂತಂದರೆ ಇಲ್ಲಿ ಗ್ರಹಣ ಸ್ಮರಣಾತ್ಮಕವಾದಂತಹ ಎರಡು ಜ್ಞಾನದ ಅನುಭವ ಅಂತನ್ನುವಂಥದ್ದು ಬಂದಿಲ್ಲ ನಮಗೆ. ನಾವಲ್ಲಿ ನೋಡಿದಾಗ ನಮಗೆ ಆ ದೂರದಲ್ಲಿ ಇರುವಂಥ ಶುಕ್ತಿಯನ್ನು ನೋಡಿ ರಜತ ಅಂತ ಏನು ತಿಳಿತೀವೋ ಇದಂ ರಜತಂ ಎನ್ನುವಂಥ ಜಟಿತಿ ಪ್ರತ್ಯಯ ಬರುತ್ತದೆ. ಸ್ಮರಣೆಗಳು ಬಂದಾಗ ನಮಗೆ ಸ್ಮರಣೆ ಬಂದಿರುವಂತಹ ಅನುವ್ಯವಸಾಯನೂ ಬರುತ್ತೆ. ಅನುವ್ಯವಸಾಯ ಅಂತಂದರೆ ಇದು ಸ್ಮರಣಾತ್ಮಕ ಜ್ಞಾನ, ಇದು ಗ್ರಹಣಾತ್ಮಕ ಜ್ಞಾನ ಅಂತನ್ನುವಂಥ ಬುದ್ಧಿ ಒಳಗಡೆಯಿಂದ ನಮಗೆ ತಿಳಿಯತ್ತೆ. ಯಾರನ್ನೂ ನೋಡಿದೆ, ನಮ್ಮ ಮನೆಗೆ ಯಾರೋ ಬಂದ ತಕ್ಷಣ ಇವ್ರನ್ನೆಲ್ಲೋ ನೋಡಿದ್ನಲ್ಲ ಅಂತ ಚಕ್ಕಂತ ತುಂಬ ಫಾಸ್ಟಾಗಿ ನೀವು ಕಂಡುಹಿಡ್ಕೊಂಡ್ರೂ ನನ್ನ ಮೆಮೊರಿ ಎಷ್ಟು ಶಾರ್ಪ್ ಇದೆ ಅಲ್ಲ ಅಂತ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಇದು ಸ್ಮೃತಿಯಿಂದ ಬಂದಿದ್ದು ಅಂತನೋ ಅನುಭವಕ್ಕೆ ಬರುತ್ತೆ. ಹೊರತಾಗಿ ಇದು ನಾನು ಕಣ್ಣಿಂದ ನೋಡಿದ್ದು ಅಂತ ಅನುಭವ ಯಾರಿಗೂ ಬರಲ್ಲ. ಸ್ಮರಣೆ ಅದು ತುಂಬ ಇಂಡಿಪೆಂಡೆಂಟಾಗಿ ಬಂದ್ಬಿಡುತ್ತೆ. ಇದು ಸ್ಮರಣೆ ಅಂತನ್ನುವಂಥದ್ದು ತಿಳಿಯತ್ತೆ ನಮಗೆ. ಮತ್ತು ನಮಗೆ ಏನೋ ಒಂದು ಗ್ರಹಣ ಮಾಡಿದ್ದು ಏನಿರ್ತದೋ, ಮೊದಲನೇ ಬಾರಿ ಎಲ್ಲೋ ಯಾವುದೋ ಊರಿಗೆ ಹೋಗಿರ್ತೀರಿ, ಏನೋ ಒಂದು ನೋಡ್ತೀರಿ ಪದಾರ್ಥ, ಇದೇನಿದು ಅಂತ ಮೊದಲನೇ ಬಾರಿ ನೋಡಿದಾಗ ನಿಮಗೆ ಅದನ್ನು ಕಣ್ಣಿಂದ ಗ್ರಹಣ ಮಾಡಿದ್ದು ಅಂತ. ಯಾವುದು ಗ್ರಹಣಾತ್ಮಕ ಜ್ಞಾನ, ಯಾವುದು ಸ್ಮರಣಾತ್ಮಕ ಜ್ಞಾನ ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ವಿವೇಕಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ನಮಗಿದು ಗ್ರಹಣಾತ್ಮಕ, ಇದು ಸ್ಮರಣಾತ್ಮಕ, ಒಂದು ಅನುಭವದಿಂದ ಬಂದಿದ್ದು, ಇನ್ನೊಂದು ಸ್ಮರಣೆಯಿಂದ ಬಂದಿದ್ದು ಅಂತ ಅನ್ಲಿಕ್ಕೆ ನಮಗೆ ಪ್ರಮಾಣ ಇಲ್ಲ. ಅವರಾದರೂ ಕೂಡ ಇದು ಸ್ಮರಣೆಯಿಂದನೇ ಬಂದಿದ್ದು ಅಂತ ಹೇಳಿಕ್ಕೆ ಅವರಿಗೂ ಪ್ರಮಾಣ ಇಲ್ಲ. ಅವ್ರೇನು ಮಾಡಿದ್ದಾರೆ, ಇದರದ್ದು ಈ ಪ್ರಕರಣ ತುಂಬ ಡೀಟೇಲಾಗಿ ಮಾಡಿದ್ದಾರೆ. ನಾನು ಅದನ್ನು ಚಿಕ್ಕದಾಗಿ ಹೇಳಲಿಕ್ಕೆ ಸಾರ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅಲ್ಲೇನು ಅಂತಂದರೆ ಅವರಿಗೆ ಏನಪ್ಪ ಅಂತಂದರೆ ಸ್ಮರಣೆನೂ ಪರಿಶೇಷ ಪ್ರಮಾಣದಿಂದ ಹೇಳ್ತಾರೆ ಅವರು. ಪರಿಶೇಷ ಪ್ರಮಾಣ ಅಂತಂದರೆ ಈಗ ಅಲ್ಲಿ ನಮಗೆ ರಜತ ಜ್ಞಾನ ಬಂತು, ಅದು ಯಾವುದು ಪ್ರತ್ಯಕ್ಷದಿಂದ ಹೇಳಿಕ್ಕೆ ಬರಲ್ಲ. ಪ್ರತ್ಯಕ್ಷದಿಂದ ಕಂಡಿದ್ದು ಪ್ರತ್ಯಕ್ಷ ಯಾವುದನ್ನು ನೋಡ್ತದೋ ಅದರ ಜ್ಞಾನ ಮಾತ್ರ ಮಾಡಿಸ್ಕೊಡ್ತದೆ. ನೋಡದೇ ಇರೋ ಜ್ಞಾನ ಎಲ್ಲ ಮಾಡಿಸ್ಕೊಡ್ಲಿಕ್ಕೆ ಸಾಧ್ಯನಾ ಅಂತ ವಾದ ಅವ್ರು ಮಂಡಿಸಿದ್ದು. ಇದು ಮಧ್ಯದಲ್ಲಿ ತರ್ತಾರೆ ಇದನ್ನು. ಈಗ ನಾನು ಈ ಮೈಕ್ನ ನೋಡ್ತಿದ್ದೀನಿ ಅಂತಂದರೆ ಇದನ್ನು ನೋಡ್ತಾ ಇದ್ರೆ ಇದ್ರ ಜ್ಞಾನ ಮಾತ್ರ ನನಗೆ ಬರ್ಲಿಕ್ಕೆ ಸಾಧ್ಯ. ಇದನ್ನು ನೋಡ್ಬೇಕಾದ್ರೆ ಬೇರೆ ಜ್ಞಾನವನ್ನು ಪ್ರತ್ಯಕ್ಷ ಹೆಂಗೆ ಮಾಡಿಸ್ಕೊಳ್ಲಿಕ್ಕೆ ಬರಲ್ಲ. ಹಾಗೇನಾದರೂ ನಮಗೆ ಬೇರೆ ಜ್ಞಾನ ಬರ್ತಾ ಇದೆ ಇದನ್ನು ನೋಡಿದಾಗ ಅಂತಂದರೆ ಅದು ಈ ಇಂದ್ರಿಯದಿಂದ ಬಂದಿದ್ದಲ್ಲ, ಇನ್ಯಾವುದೋ ಒಂದು ಪ್ಯಾರಾಮೀಟ್ರ್ ಇದೆ ನಮಗೆ, ಆ ಒಂದು ಪದಾರ್ಥದಿಂದ, ಆ ಒಂದು ಪ್ರಮಾಣದಿಂದ ನಮಗೆ ಬರ್ತಾ ಇದೆ ಅಂತ. ಇದನ್ನು ನೋಡಿ ಬರೀ ಮೈಕ್ ಅಂತ ಇಷ್ಟೇ ಜ್ಞಾನ ಬರಬೇಕು. ಅವ್ರ ಮನೆಗಿತ್ತಲ್ಲ ಅದೇ ನೋಡಿ ಮೈಕು ಅಂತ ಜ್ಞಾನ ಬಂತು ಅಂತಂದರೆ ಅದು ಸ್ಮರಣೆ ಮತ್ತೆ ಸೇರ್ಕೊಳ್ಳುತ್ತೆ. ಅವ್ರ ಮನೇಲಿರೋ ಮೈಕ್ ಇದು ಅಂತ ಅನ್ನೋದು ಈ ಪ್ರತ್ಯಕ್ಷ ಹೇಳಲಿಕ್ಕೆ ಹೆಂಗಾಗತ್ತೆ? ಪ್ರತ್ಯಕ್ಷ ಎದುರಿಗೆ ಯಾವುದರ ಜೊತೆ ಸನ್ನಿಕರ್ಷ ಇರ್ತದೆ, ಕಾಂಟ್ಯಾಕ್ಟ್ ಇರ್ತದೆ, ಅದನ್ನು ಮಾತ್ರ ಮಾಡ್ಕೊಳ್ಳಿಕ್ಕೆ ಶಕ್ಯ. ಹೊರತಾಗಿ ಎಲ್ಲೋ ಇರುವಂಥದ್ದನ್ನು ಅಲ್ಲಿರೋ ಮೈಕ್ನ ಈ ಪ್ರತ್ಯಕ್ಷ ಈಗಿರುವಂಥದ್ದನ್ನು ತೋರಿಸ್ಕೊಡ್ಲಿಕ್ಕೆ ಆಗಿಲ್ಲ. ಅವತ್ತಿನ ಪ್ರತ್ಯಕ್ಷ ಅದನ್ನು ತೋರಿಸಿರುತ್ತೆ, ಅದರ ಮೆಮೊರಿ ಬಿಲ್ಡ್ ಆಗಿರುತ್ತೆ. ಆ ಮೆಮೊರಿ ಜೊತೆ ಇರುವ ಪ್ರತ್ಯಕ್ಷ ಆ ಮೈಕ್ ಇದು ಅಂತನ್ನುವಂಥ ವ್ಯವಸ್ಥೆ ಮಾಡಿಕೊಡ್ಬೋದು. ಹೊರತಾಗಿ ಪ್ರತ್ಯಕ್ಷ ಅಂತನ್ನುವಂಥದ್ದು ಕೆಲಸ ಮಾಡೋದು ರೀತಿಯೇ ಬೇರೆ. ಹಾಗಾಗಿ ಪ್ರತ್ಯಕ್ಷದಿಂದ ನಮಗೆ ಈ ನೀರಿನ ಜ್ಞಾನ ಬರ್ತಾ ಇದೆ ಅಂತ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಅವರು ವಾದ ಮಾಡಿದರು. ಪ್ರತ್ಯಕ್ಷದಿಂದ ಆಗಲ್ಲ, ಮತ್ತು ಅನುಮಾನದಿಂದ ಆಗಲ್ಲ, ಆಗಮದಿಂದ ಆಗಲ್ಲ. ಎದುರಿಗೆ ಕಂಡಿರುವಂಥದ್ದು ಪ್ರತ್ಯಕ್ಷದಿಂದ ಮಾತ್ರ ಇಲ್ಲಿ ನಮಗೆ ಆಗ್ತಿರುವಂಥದ್ದು. ಮತ್ತು ಹೇಗೆ ಹಾಗಾದರೆ ಜಲ ನೀರು ಕಾಣಿಸ್ತಾ ಇದೆ, ನೀರಿನ ಜ್ಞಾನ ಯಾವುದರಿಂದ ಬಂತು ಅಂತ ಅನ್ನೋದು ಹೇಳಲೇಬೇಕಲ್ಲ, ಯಾರನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಪ್ರತ್ಯಕ್ಷಕ್ಕೆ ಅದಕ್ಕೆ ಕಾಣದೇ ಇರುವ ಪದಾರ್ಥವನ್ನು ಕಂಡಂತೆ ತೋರಿಸಲಿಕ್ಕೆ ಪ್ರತ್ಯಕ್ಷಕ್ಕೆ ಆಗೋದಿಲ್ಲ. ಮತ್ತು ಇನ್ನು ಇರುವಂಥದ್ದೇ ಸ್ಮೃತಿನೇ, ಅನುಭವ ಸ್ಮೃತಿ ಎರಡೇ ಇರೋದೀಗ. ಅನುಮಾನ ಆಗಮದಿಂದ ಈ ಜ್ಞಾನ ಬಂದಿದ್ದು ಪ್ರತ್ಯಕ್ಷದಿಂದ, ಆದ್ದರಿಂದ ಅವೆರಡನ್ನು ನಾವು ತರಲಿಕ್ಕೆ ಬರಲ್ಲ ಈಗ. ಹಾಗಾದರೆ ಬಂದಿರುವಂಥದ್ದು ನಮಗೆ ಪ್ರತ್ಯಕ್ಷದಿಂದ ಈ ಜ್ಞಾನ ಬರಬೇಕಾಗಿತ್ತು, ಪ್ರತ್ಯಕ್ಷಕ್ಕೆ ಸಾಮರ್ಥ್ಯ ಇಲ್ಲ. ಅಲ್ಲಿ ಯಾವುದರ ಜೊತೆ ಅದಕ್ಕೆ ಸನ್ನಿಕರ್ಷಣೆ ಇಲ್ಲವೋ, ಸಂಬಂಧನೇ ಇಲ್ಲವೋ, ಯಾವುದನ್ನು ಇದು ನೋಡೇ ಇಲ್ಲವೋ ಕಣ್ಣು, ಅದರ ಜ್ಞಾನ ಮಾಡ್ಕೊಳ್ಳಿ ಕಣ್ಣಿಗಾಗಲ್ಲ. ಮತ್ತು ಕಣ್ಣು ನೋಡಿಲ್ಲದೆ ಇರೋದನ್ನು ಕೂಡ ಈ ಕಣ್ಣು ನೋಡ್ಬೇಕಾದ್ರೆ ಬರ್ತಾ ಇದೆ ಅಂತಂದರೆ ಕಣ್ಣಿಗೆ ಸಪೋರ್ಟಿಂಗ್ ಆಗಿರುವಂಥ ಒಂದು ಸ್ಮೃತಿ ಇದೆ, ಆ ಸ್ಮೃತಿಯಿಂದ ಈ ಜ್ಞಾನ ಬರುತ್ತೆ ಅಂತ ಅವರು ಸ್ಮೃತಿಯನ್ನು ಪಾಪ ಅನಿವಾರ್ಯವಾಗಿ ತರ್ತಾ ಇಲ್ಲ, ದಾರಿ ಇಲ್ಲ ಬೇರೆ ನಮಗೆ ಅಂತ ತರ್ತಾ ಇದ್ದಾರೆ ಅವರು. ಹಾಗಾಗಿ ಅವ್ರ ದಾರಿ ಕಾಣದೆ ಇಲ್ಲಿ ತಂದು ಸ್ಮೃತಿಯನ್ನು ಕೂಡ ಒಂದು ಅಂಶದಲ್ಲಿ ಸ್ಮೃತಿ, ಇನ್ನೊಂದು ಅಂಶದಲ್ಲಿ ಪ್ರತ್ಯಕ್ಷ ಅಂತ ಮಾಡಿ ಎರಡು ಯಥಾರ್ಥ ಜ್ಞಾನ ಅಂತ ವ್ಯವಸ್ಥೆ ಏನು ಮಾಡ್ತಾ ಇದ್ದೀರಿ, ಇದು ಅನುಭವಕ್ಕೆ ಹಿಂಗೆ ಬಂದಿಲ್ಲ ಅಂತ. ನೀನು ಹೊಂದಿಸ್ತಿದೀಯ ಸರಿ, ತೇಪೆ ಹೆಚ್ಚಿಬಿಟ್ಟು ಮತ್ತು ಹೊಂದಿಸೋದು ಹೇಗೆ ಅಂತ ಹೊಂದಿಸ್ತಿದೀಯ. ಆದರೆ ಅಲ್ಲಿ ನೀನು ಆ ರೀತಿಯಾಗಂಥ ಸ್ಮರಣೆ ಅಂತನ್ನುವಂಥದ್ದು ಬರಬೇಕಾದ್ರೆ, ಎಲ್ಲೇ ಸ್ಮರಣೆ ಬರಬೇಕಾದ್ರೂ ಕೂಡ ಸಂಸ್ಕಾರ ಉದ್ಭವ ಆಗಿ ಸ್ಮೃತಿ ಬರ್ತದೆ. ಆ ರೀತಿಯಾದ ಅನುಭವಗಳಿಲ್ಲ ಅಂತನ್ನೋದು ದೀರ್ಘ ಪ್ರಮಾಣದಲ್ಲಿ ಬೇರೆ ಬೇರೆ ಅನುಮಾನಗಳನ್ನು ಮಾಡಿ
ಇಲ್ಲಿ ಸ್ಮೃತಿ ರೂಪವಾಗಿದೆ ರಜತಂ ಎನ್ನುವಂಥ ಜ್ಞಾನ ಏನು ಬಂತೋ, ಇದಂ ಎನ್ನುವಂಥದ್ದು ಎದುರಿಗಿರುವಂಥ ಪದಾರ್ಥ ಜ್ಞಾನ ಅನುಭವದಿಂದ ಬಂದರೆ, ರಜತಂ ಎನ್ನುವಂಥ ಜ್ಞಾನ ಸ್ಮೃತಿಯಿಂದ ಟ್ರಿಗರ್ ಆಗಿರುವಂಥದ್ದು ಅಂತ ಅನ್ನುವ ಅನುಭವ ಬರಲಿಕ್ಕೆ ಆಗೋದಿಲ್ಲ. ಅದನ್ನು ನೀನು ಅನುಮಾನಗಳನ್ನು ಮಾಡಿ ಅವ್ರನ್ನ ಈ ರೀತಿ ಆಗಲ್ಲ ಅಂತ ಅನ್ನೋದನ್ನು ಖಂಡನ ಮಾಡ್ತೀವಿ. ನಮ್ಮ ಅನುಭವನೂ ಕೂಡ ಆ ರೀತಿ ಸ್ಮೃತಿ ಬಂದಾಗ, ಪ್ರತಿ ಬಾರಿನೂ ಸ್ಮೃತಿ ಬಂದಾಗ ನಮಗೆ ಇದು ಸ್ಮೃತಿಯಿಂದ ಬಂದಿದ್ದು ಅಂತ ಅನ್ನೋ ಅನುಭವ ಬರುತ್ತೆ. ಅನುಭವ ಅಂತಂದರೆ ಒಳಗಿನ ನಮಗೆ ಇಂಟ್ಯೂಷನ್, ಅನುವ್ಯವಸಾಯ ಬರುತ್ತೆ. ಸ್ಮೃತಿಯಿಂದ ಬಂದಿದ್ದು ಇದು ಪ್ರತ್ಯಕ್ಷದಿಂದ ಗೊತ್ತಾಗತ್ತೆ ನಮಗೆ. ಇದು ಕಣ್ಣಿಂದನೇ ಬಂದಂಗಿದೆ, ನಮ್ಗೆ ಜ್ಞಾನ ಬಂದಂಗೆ. ನೋಡ್ರಿ, ನೀವು ಅಲ್ಲಿ ರೋಡ್ ಒಳಗಡೆ ನೀರು ಕಾಣಿಸ್ತಾ ಇದೆ, ಗಾಡಿ ಹೊಡಿಬೇಕಾಯಿತು ಅಂತಂದರೆ ಅಲ್ಲಿ ನೀವು ನೋಡಿದಾಗ ಕಣ್ಣಿಂದನೇ ನೀರು ಕಾಣಿಸ್ತಿದೆ ನಿಮಗೆ. ನೆನಪು ಮಾಡ್ಕೊತಿಲ್ಲ ನೀವಲ್ಲಿ. ಎಲ್ಲಿ ನೆನಪು ಮಾಡ್ಕೊತಿದ್ದೀರ? ನೀರನ್ನು ಎಲ್ಲೋ ಯಾವುದೋ ಒಂದು ಸಾಗರನೋ ನದಿನೋ ನೋಡಿದಾಗ ಆ ನೀರನ್ನ ಇಲ್ಲಿ ನೆನಪು ಮಾಡ್ಕೊತಾ ಇದ್ದೀರಾ? ಸಾಧ್ಯನೇ ಇಲ್ಲ. ಆ ರೀತಿ ಸ್ಮೃತಿ ಬಂದಿರುವ ಅನುಭವ ಯಾವುದೂ ಇಲ್ಲ. ನೀನು ಹೇಳಿದ ಸರಿ, ಪ್ರತ್ಯಕ್ಷದಿಂದ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ಮೃತಿ ಮೇಲೆ ಟೋಪಿ ಹಾಕಿ ಕೂಡಿಸಿದ್ಯಾ. ಸ್ಮೃತಿ ಆದರೂ ಕೂಡ ಬರಬೇಕಾದ್ರೆ ಅದಕ್ಕೊಂದು ವ್ಯವಸ್ಥೆ ಇದೆಯಲ್ಲ, ಸಂಸ್ಕಾರಗಳು ಟ್ರಿಗರ್ ಆಗಿ ಅದರಿಂದ ಬರಬೇಕು. ಮತ್ತು ಅನುವ್ಯವಸಾಯನೂ ಇದೆ ನಮಗೆ, ಅಂದರೆ ಇಂಟ್ಯೂಷನ್ನು ಇದೆ. ಇದು ಸ್ಮೃತಿ ರೂಪವಾದ ಜ್ಞಾನ ಅಂತ. ಮತ್ತು ಸ್ಮೃತಿ ರೂಪವಾದ ಜ್ಞಾನ ಅಂತಲೇ ಇಂಟ್ಯೂಷನ್ನು ಇಲ್ಲ ಅಲ್ಲಿ. ಹಾಗಾಗಿ ಸ್ಮೃತಿ ರೂಪನ ಅನ್ಲಿಕ್ಕೆ ಬರೋಂಗಿಲ್ಲ ಅಂತ ಖಂಡನ ಮಾಡಿದ್ವಿ. ಎರಡು ಆಗಲ್ಲ ಅಪ್ಪ ಅಂತ ಅವ್ರ ಖಂಡನೂ ದೀರ್ಘವಾಗಿ ಮಾಡ್ತೀವಿ, ಸಂಕ್ಷೇಪವಾಗಿ ಹೇಳಿದ್ದೀನಿ. ಈಗ ಹಾಗಾದ್ರೆ ನೀವು ಹೇಗೆ ವ್ಯವಸ್ಥೆ ಮಾಡ್ತೀರಿ ಅಂತ ಅವ್ನು ಕೇಳ್ತಾನೆ. ಅವನೀಗ ನೀವು ಹೇಗೆ ವ್ಯವಸ್ಥೆ ಮಾಡ್ತೀರ? ಅಲ್ಲಿ ನೀರು ಇಲ್ಲ, ಮತ್ತು ಹೆಂಗೆ ಕಾಣಿಸ್ತಾ ಇದೆ? ಪ್ರತ್ಯಕ್ಷ ಕಾಣಿಸತ್ತಾ? ಅದಕ್ಕೆ ಆಚಾರ್ಯರು ನಮ್ಮ ಸಿದ್ಧಾಂತದಲ್ಲಿ ನಾವು ಹೇಳುವಂಥದ್ದು, ಅಸತ್ತಿಗೂ ಕೂಡ ಪ್ರತೀತಿ ಅಂತನ್ನುವಂಥದ್ದನ್ನು ನಾವು ಒಪ್ತೀವಿ. ಇಲ್ಲಿ ನಾವು ಹೇಳಬೇಕಾದ್ರೆ ನಾವೇನಪ್ಪ ಅಂತಂದರೆ, ಸುಧಾದಲ್ಲಿ ಟೀಕಾರಾಯರು ಹೇಳ್ತಾರೆ, ನಚ ಅನ್ಯಥಾಖ್ಯಾತಿ ಜನನೇ ಕಾರಣಾಭಾವ ಇಂದ್ರಿಯಾದೇರೇವ ತತ್ಕಾರಣತ್ವಾತ್ ಸಮೀಚೀನ ಜ್ಞಾನ ಕಾರಣಸ್ಯಾಪಿ ತಸ್ಯ ದೋಷಕಲುಷಿತಸ್ಯ ವಿಭ್ರಮ ಹೇತತ್ವೋಪತ್ತೇಹೇ ಅಂತ ಒಂದು ವಾಕ್ಯದಲ್ಲಿ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ಅಂದರೆ ನಾವು ಹೇಳೋದೇನಂತಂದರೆ, ಇಂದ್ರಿಯಗಳಿಗೆ ಆ ಸಾಮರ್ಥ್ಯ ಇದೆ. ಇಂದ್ರಿಯಗಳು ಯದ್ಯಪಿ ಅವು ಏನನ್ನು ನೋಡ್ತಾವೋ ಅದರ ಜ್ಞಾನವನ್ನೇ ಹುಟ್ಟಿಸ್ಲಿಕ್ಕೆ ಸಾಮರ್ಥ್ಯ ಅಂತನ್ನುವಂಥದ್ದು ಇಂದ್ರಿಯಗಳಿಗಿದೆ. ನೋಡದೇ ಇರೋದನ್ನು ಹುಟ್ಟಿಸ್ಲಿಕ್ಕೆ ಹೆಂಗೆ ಸಾಧ್ಯ? ಇದು ನೋಡಿರೋವಂಥದ್ದು ರೋಡ್ ನೋಡಿದ್ದ, ನೀರು ನೋಡಿದ್ದು ರೋಡನ್ನು ಹುಟ್ಟಿಸಿದ ನೀರಿನ ಜ್ಞಾನ ಹೆಂಗ್ರಿ ಇಂದ್ರಿಯಗಳಿಗೆ ಸಾಮರ್ಥ್ಯ ಬಂತು? ಇದನ್ನು ಯೋಚನೆ ಮಾಡಿ. ತುಂಬ ನೀವು ರೋಡಲ್ಲಿ ಹೋಗಬೇಕಾದ್ರೆ ಇದು ಯಾವಾಗಲೂ ಇದು ಕಾಣಿಸುತ್ತೆ. ಈ ಕಂಡಾಗೆಲ್ಲ ಇದ್ರದ್ದು ಹೇಗೆ ನಮ್ಮ ಜೀವನದಲ್ಲೂ ಹೆಂಗೆ ಇದನ್ನು ತಂದು ನೋಡ್ಕೋಬೇಕು ಅನ್ನೋದನ್ನು ಮುಂದೆ ಹೇಳ್ತೀನಂತೆ. ಆದರೆ ಎಷ್ಟು ಆಶ್ಚರ್ಯ ನೋಡ್ರಿ, ನಮ್ಮ ಮನಸ್ಸಿನ ಮೇಲೆ ನಾವು ಎಷ್ಟು ವಿಶ್ವಾಸ ಮಾಡ್ತೀವಿ, ಎಷ್ಟೋ ಪರ್ಫೆಕ್ಟಾಗಿ ಜಡ್ಜ್ ಮಾಡುತ್ತೆ ನಮ್ಮ ಮನಸ್ಸು. ಎಷ್ಟು ಅದ್ಭುತ ನಾನು ಅಂತ ಓಡಾಡ್ತಾ ಇರ್ತೀವಿ. ಬಟ್ ಅಲ್ಲಿ ಇಲ್ಲವೇ ಇಲ್ಲ ನೀರು, ಅದನ್ನು ತೋರಿಸ್ತಾ ಇದೆ ಕಣ್ಣು. ಅತಿ ನಿಖರವಾಗಿ ಎಲ್ಲವನ್ನು ಅಳಿತೀನಿ ಅಂತ ಹೊರಟವನಿಗೆ ನೀವು ಗಾಡಿಯಲ್ಲಿ ಹೋಗಬೇಕಾದ್ರೆ ಇಲ್ಲವೇ ಇಲ್ಲ, ನೀರಲ್ಲಿ ತೋರಿಸ್ತಾ ಇದೆ ಕಣ್ಣು. ಮತ್ತು ಇಷ್ಟು ದಿನ ಇದನ್ನ ಇಷ್ಟೊಂದು ನಂಬಿಬಿಟ್ಟಿದ್ದೀರಿ. ಅದ್ರ ಜೊತೆ ಎಷ್ಟು ಸಹವಾಸ ಮಾಡಿದಿರಿ ಕಣ್ಣಿನ ಜೊತೆ, ಎಷ್ಟೆಲ್ಲ ಆಟ ಆಡತ್ತದು. ಆದರೆ ಎಲ್ಲ ಇಂಥ ತಪ್ಪು ತೋರಿಸ್ತಾ ಇರುತ್ತೆ. ಮತ್ತು ಹಾಗಾದರೆ ಹಿಂಗಿದೆ ಸಮಸ್ಯೆ. ಆ ನೀರನ್ನು ನೀವು ಹೆಂಗೆ ಹೇಳ್ತೀರಿ ಅಂತಂದರೆ, ನಾವು ಹೇಳೋದು ಏನಂತಂದರೆ, ಹೌದು ಇಂದ್ರಿಯ ಏನನ್ನು ನೋಡುತ್ತೋ, ಈ ಮೈಕನ್ನು ನೋಡಿದ್ರೆ ಮೈ ಜ್ಞಾನ ಹುಟ್ಟಿಸುತ್ತೆ. ಈ ಯಾವುದೋ ಒಂದು ಪೆನ್ ಇದೆ ಅಪ್ಪ, ಈ ಪೆನ್ನನ್ನು ನೋಡಿದ್ರೆ ಪೆನ್ನಿನ ಜ್ಞಾನ ಹುಟ್ಟಿಸುತ್ತೆ. ಈ ಪೆನ್ನಿನ ಜ್ಞಾನ, ಪೆನ್ ನೋಡ್ಬಿಟ್ಟು ಕಣ್ಣು ನೋಡ್ತಿರೋದು ಪೆನ್ನನ್ನು, ಅದು ನೋಡ್ಬಿಟ್ಟು ಇನ್ಯಾವುದೋ ಹುಲಿನೋ ಕರಡಿದ ಜ್ಞಾನನೂ ಹುಟ್ಟಿಸಲ್ಲ. ಯಾಕಂದರೆ ಅದು ಏನನ್ನು ನೋಡುತ್ತೋ ಅದ್ರ ಜ್ಞಾನ ಹುಟ್ಟಿಸ್ಬೇಕಾಗಿರೋ ಧರ್ಮ ಇದರದು. ಹಾಗಾಗಿ ಅದು ಹುಟ್ಟಿಸುತ್ತೆ. ಅವ್ನು ಪ್ರಾಭಾಕರ ಅವನದು ಇದೇ ಒದ್ದಾಟ. ಅವ್ನಿಗೇನಪ್ಪ ಅಂದರೆ ಇದು ಏನು ನೋಡುತ್ತೋ ಅದ್ರ ಜ್ಞಾನನೇ ಹುಟ್ಟಿಸ್ಬೇಕು ಅಂತ ಅವ್ನಿಗಿರೋದು. ಆದರೆ ಅದು ಏನು ಮಾಡ್ತಾ ಇದೆ, ಅವನಿಗೆ ಪಾಪ ಇಂದ್ರಿಯಗಳನ್ನ ನೆಚ್ಕೊಂಡ್ಬಿಟ್ಟಿದ್ದಾನೆ ಅವನು. ಇದು ತಪ್ಪು ಹುಟ್ಟಿಸ್ಲೇಬಾರ್ದು, ಯಾಕಂದರೆ ಅದಕ್ಕಿರೋದೇ ಅದು ಎದೇನು ನೋಡುತ್ತೋ ಅದು ಹುಟ್ಟಿಸ್ಬೇಕು ಅಂತ. ಹಾಗಾಗಿ ಇನ್ನೊಂದನ್ನು ಸ್ಮರಣಾತ್ಮಕ ಮಾಡಿಬಿಟ್ಟ ಅವನು. ಎರಡನ್ನೂ ಕೂಡ ಯಾರೂ ದೋಷಿಗಳೇ ಅಲ್ಲ, ಎಲ್ಲ ನಿರ್ದೋಷಿಗಳು ಅಂತ ಅವನು ಪ್ರಾಭಾಕರ್ ಏನಾರು ನಮ್ಮ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದರೆ ಇಲ್ಲಿ ಯಾರು ಕಳ್ಳರು ಕಾಕರು ದೋಷಿಗಳು ಅಂತಲೇ ಇರ್ತಿರಲಿಲ್ಲ. ಎಲ್ಲರೂ ಕೂಡ ಯಥಾರ್ಥಿ ಸ್ವರೂಪಗಳೇ. ಪೊಲೀಸರು ಒಳ್ಳೆಯವರೇ, ಕಳ್ಳರು ಒಳ್ಳೆಯವರೇ, ಜಗತ್ತಲ್ಲಿರೋರು ಎಲ್ಲರೂ ಒಳ್ಳೆಯವರೇ, ಲ್ಯಾಡನ್ನು ಒಳ್ಳೆಯವನೇ, ಟೆರರಿಸ್ಟ್ಗಳು ಒಳ್ಳೆಯವರೇ ಅಂತ ಒಂದು ಹೊಸ ಕಾನೂನು ರಚನೆ ಮಾಡಿಬಿಡ್ತಿದ್ರು ಅವರು. ಅಷ್ಟು ಡೇಂಜರಸ್ ಅವರು, ಅಂತಹ ಪ್ರಭಾಕರವರು. ಹಾಗಾಗಿ ಇಲ್ಲಿ ಏನಪ್ಪ ಅಂತಂದರೆ, ಈಗ ನಮಗೆ ಬಂದಿರುವಂಥ ಜ್ಞಾನದಲ್ಲಿ ಇಂದ್ರಿಯಗಳು ಏನಿದೆ ಎದುರಿಗೆ ವಸ್ತುವನ್ನು ಮಾತ್ರ ಕಾಣಿಸ್ಕೊಡ್ಲಿಕ್ಕೆ ಶಕ್ಯ ಅಂತಾಗಿದ್ದರೂ ಕೂಡ ಇಂದ್ರಿಯಗಳಿಗೆ ದೋಷ ಅಂತನ್ನುವಂಥದ್ದಿದ್ದಾಗ, ಕರಣದೋಷಗಳಿದ್ದಾಗ ಅವುಗಳು ಅಲ್ಲಿ ಇಲ್ಲದೇ ಇರುವಂಥದ್ದನ್ನು ಕೂಡ ಹುಟ್ಟಿಸ್ಲಿಕ್ಕೆ ಸಮರ್ಥ ಆಗಿಬಿಡ್ತವೆ. ಅಲ್ಲಿ ಇಲ್ಲದೇ ಇರುವಂಥದ್ದನ್ನು ಕೂಡ ಅವು ಜ್ಞಾನ ಮಾಡ್ಕೊತಾವೆ, ಹುಟ್ಟಿಸ್ಲಿಕ್ಕೆ ಸಮರ್ಥ ಆಗ್ತವೆ. ಅಂದರೆ ಅಲ್ಲಿ ನೀರನ್ನು ಹುಟ್ಟಿಸಲ್ಲ ಅವು. ಇಂದ್ರಿಯ ನೀರನ್ನು ನೋಡಿತು,
ಆ ಇಂದ್ರಿಯ ಇಂದ್ರಿಯದಲ್ಲಿರುವಂಥ ದೋಷದಿಂದ ಏನು ಜ್ಞಾನ ಹುಟ್ಟಿತೋ ಅಲ್ಲಿ ನೀರನ್ನು ಉಲ್ಲೇಖ ಮಾಡಿತು ಅಂತ ಹೇಳ್ತೀವಿ ನಾವು. ಉಲ್ಲೇಖ ಮಾಡಿತು ಅಂತಂದರೆ ಆ ಜ್ಞಾನ ಅನ್ನೋದು ನಮ್ಗೇನು ಮನಸ್ಸಿನಲ್ಲಿ ಬರುತ್ತೋ ಆ ಜ್ಞಾನದಲ್ಲಿ ನೀರು ಕಾಣುವಂತೆ ಮಾಡಿತು. ವಸ್ತು ಇಲ್ಲಿರಲ್ಲ, ವಸ್ತು ನೀರೇನು ಹುಟ್ಟಲ್ಲ ಅಲ್ಲಿ, ಆ ಜ್ಞಾನದಲ್ಲಿ ನೀರು ಕಾಣುವಂತೆ ಮಾಡಿತು ಅಂತನ್ನುವಂಥದ್ದನ್ನು ಹೇಳ್ತೀವಿ. ಹಾಗೆ ಇಂದ್ರಿಯಗಳಿಗೆ ದೋಷ ಇದ್ದಾಗ ಯಾವಾಗಲೂ ಒಂದೊಂದು ಪದಾರ್ಥ ಒಂದೇ ಕೆಲಸ ಮಾಡಬೇಕು. ಈಗ ಒಂದು ಉದಾಹರಣೆ ಹೇಳ್ತಾರೆ, ಈಗ ಬಿದಿರಿನ ಗಿಡ ಇರುತ್ತೆ, ಬಿದಿರಿನ ಬೀಜ ಇರುತ್ತೆ, ಆ ಬಿದಿರಿನ ಬೀಜದಿಂದ ಬಿದಿರೇ ಹುಟ್ಟಬೇಕು ಅಂತನೋ ನಿಯಮ. ಆದರೆ ದಾವಧಾನವಾದಂಥ ವೇತ್ರ ಬೀಜ ವಿಷ್ಣು ತತ್ವ ನಿರ್ಣಯದಲ್ಲಿ ಹೇಳಿರುವಂಥದ್ದು, ಇಲ್ಲೂ ಸುಧಾದಲ್ಲೂ ಬಂದಿದೆ ಇದು. ದಾವಧಾನವಾದಂತಹ ವೇತ್ರ ಬೀಜ ಅಂತನ್ನುವಂಥದ್ದು ಅಂದರೆ ಈ ದಾವ ಅಂದರೆ ಈ ಕಾಡ್ಗಿಚ್ಚಿನಲ್ಲಿ ದಾನವಾಗಿರುವಂಥ ವೇತ್ರ ಬೀಜ ಅನ್ನೋದು ನೀರಿನಲ್ಲಿ ಬಿದ್ದ ಕದಲಿ ಫಲ, ಬಾಳೆ ರೀತಿಯ ವೃಕ್ಷ ಅಂತನ್ನುವಂಥದ್ದನ್ನು ಹುಟ್ಟಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ಕರಣಗಳಿಗೆ ಒಂದು ಸಾಮರ್ಥ್ಯ ಇರ್ತದೆ, ಸಹಕಾರಿ ಸೇರಿದಾಗ ಇನ್ನೊಂದನ್ನು ಕೆಲಸನೂ ಮಾಡುವಂಥ ಸಾಮರ್ಥ್ಯ ಬರ್ತದೆ. ಒಂದಕ್ಕೆ ಅದರದ್ದೇ ಆದಂಥ ಸಾಮರ್ಥ್ಯ ಇರ್ತದೆ, ಸ್ವಾಭಾವಿಕವಾದ ಸಾಮರ್ಥ್ಯ, ಅದಕ್ಕೆ ಇನ್ನೊಂದನ್ನು ಸೇರಿಸಿದಾಗ ಅದಕ್ಕೆ ಇನ್ನೊಂದಿಷ್ಟು ಸಾಮರ್ಥ್ಯ ಬರುವಂಥದ್ದು ಆಗ್ತದೆ. ಹೇಗೆ ಈಗ ಅಂಜನ ಹಾಕ್ತಾರಲ್ಲ, ಕಣ್ಣಿಗೆ ಅಂಜನ ಹಾಕ್ಬಿಟ್ಟು ನೋಡಿದರೆ ಬರೀ ಕಣ್ಣಿನಿಂದ ನಮಗೆ ಭೂಮಿ ಕೆಳಗಡೆ ನಿಧಿ ತೋಡಿಟ್ಟಿದ್ರೆ ಕಣ್ಣಿಂದ ಹೆಂಗೆ ಕಾಣಿಸಲ್ಲ. ಆದರೆ ಈ ಮಕ್ಕಳಿಗೆಲ್ಲ ಅಂಜನ ಹಚ್ಚಿ ಎಲ್ಲ ಮಾಡ್ತಾರೆ, ನಾವು ಎಲ್ಲಿ ನೋಡಿಲ್ಲ, ಎಲ್ಲಿ ಮಾಡ್ತಾರೋ, ಒಟ್ಟು ಅದು ಇದೆ, ಇವತ್ತಿಗೂ ಇದೆ ಅಂತ ಅನಿಸುತ್ತೆ. ಆ ಅಂಜನ ಅಂತ ಅನ್ನೋದನ್ನು ಕಣ್ಣಿಗೆ ಹಚ್ಬಿಟ್ಟು ನೋಡಿದ್ರೆ ಇಂಥ ಕಡೆ ಇಂಥ ನಿಧಿ ಇದೆ ಅಂತ ಹೇಳುತ್ತವೆ. ಮಕ್ಕಳು ದೊಡ್ಡವರೋ ಗೊತ್ತಿಲ್ಲ, ಒಟ್ಟು ಯಾರೋ ಒಬ್ಬರು ಅಂಜನ ಯಾರಿಗೆ ಹಚ್ತಾರೋ ಅವರಿಗೆ ಅದನ್ನು ತೋರಿಸ್ತದೆ ಅಂತನ್ನುವಂಥದ್ದನ್ನು ಹೇಳ್ತವೆ. ಅಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ಕೂಡ ಕಣ್ಣಿಗೆ ಕಂಡಂತೆ ಹೇಳುವ ಸಾಮರ್ಥ್ಯ ಕಣ್ಣಿಗೆ ಬರುತ್ತೆ. ಇದು ಇಂತಹ ಸಾಮರ್ಥ್ಯ ಅಂತ ಅನ್ನೋದು ಕೂಡ ಇಂದ್ರಿಯಗಳಿಗಿದೆ. ಇಂದ್ರಿಯಗಳಿಗೆ ನೇರವಾಗಿ ಇಲ್ಲದೆ ಇದ್ದರೂ ಸಹಕಾರಿಗಳು ಸೇರಿಕೊಂಡಾಗ ಒಂದು ಸ್ವಲ್ಪ ನಮ್ಮ ಹುಡುಗ ತುಂಬ ಒಳ್ಳೆಯವನ್ರಿ, ಒಂದು ಸಹವಾಸ ದೋಷದಿಂದ ಕೆಟ್ಟ ಅಂತ ಹೇಳ್ತಾರಲ್ಲ, ಹಾಗೆ ಕಣ್ಣು ಪಾಪ ಒಳ್ಳೆಯದು ಏನು ನೋಡುತ್ತೋ ಅದನ್ನೇ ಹೇಳ್ಕೊಡತ್ತೆ. ಆದರೆ ಈ ದೋಷ ಇರೋದರಿಂದ ಇಲ್ಲಿ ಏನಿಲ್ಲನೋ ಅದನ್ನು ತೋರಿಸ್ಬಿಡ್ತು. ಹಾಗಾಗಿ ದೋಷ ಇರೋದರಿಂದ ಈ ರೀತಿಯ ಕಾಣಿಸ್ಬೋದು. ಹಾಗಾಗಿ ಅಸತಃ ಸತ್ವೇನ ಪ್ರತೀತಿ, ಸತಃ ಅಸತ್ವೇನ ಪ್ರತೀತಿ ಅಂತ ನಮ್ಮ ಮತದಲ್ಲಿ ನಾವು ಅಸತ್ತಾಗಿರುವಂಥದ್ದು ಸತ್ ಅಂತ ಏನು ಜ್ಞಾನ ಬರ್ತದೋ ಅದನ್ನು ಭ್ರಾಂತಿ ಅಂತ ಕರಿತೀವಿ. ಅಸತ್ತಾಗಿರುವಂಥದ್ದು ಅಲ್ಲಿ ಇಲ್ಲ. ಅದು ಯಾವುದು? ನೀರು ರೋಡಲ್ಲಿ ಇಲ್ಲ. ನೀರಿಂದ ಏನು ಹಂಗಾದ್ರೆ ನಮ್ಮ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ನೆಲ ಇದೆ, ನೀರಿದೆನಾ ಅಂತಂದ್ರೆ ನೀರಿಲ್ಲ. ಯಾಕಂದ್ರೆ ನಾವು ಅನುಭವದ ಮೇಲೆ ಭಾರ ಹಾಕಿ ಮಾತಾಡೋರು, ತೇಪೆ ಹಚ್ಚೋ ಕೆಲಸ ಮಾಡಲ್ಲ. ಅನುಭವ ಏನು ಬರುತ್ತೋ ಆ ರೀತಿ ಹೇಳೋರು. ಅನುಭವ ಏನು ಬರ್ತದೆ? ಅಸದೇವ ರಜತಂ ಪ್ರತ್ಯಭಾತ್, ಇಲ್ಲೂ ಬರುತ್ತೆ, ಪ್ರಮಾಣ ಪದ್ಧತಿಯಲ್ಲೂ ಅದೇ ವಾಕ್ಯ ಹೇಳ್ತಾರೆ. ಅಸತ್ತಾಗಿರುವಂಥದ್ದೇ ಕಂಡಿದೆ ನಮಗೆ ಅಂತನ್ನುವಂಥದ್ದು. ಅಸತ್ತಿಗೂ ಕೂಡ ಪ್ರತೀತಿ ಹೇಗೆ ಒಪ್ಬೋದು ಅಂತನ್ನೋ ದೀರ್ಘ ಸಮರ್ಥನೆ ಮಾಡಿದ್ದಾರೆ ಇಲ್ಲಿ. ಅಸತ್ ಅಂತಂದ್ರೆ ಇಲ್ಲ ಅಂತ. ಈಗ ಶಶವಿಷಾಣ ಇದೆ, ಮೊಲಕ್ಕೆ ಕೊಂಬು ಯಾವತ್ತೂ ಇಲ್ಲ, ಬರೋದು ಇಲ್ಲ, ಹಿಂದೂ ಇಲ್ಲ, ಮುಂದೂ ಬರಲ್ಲ. ಯಾವತ್ತೂ ಇಲ್ಲದೇ ಇರುವಂಥ ಒಂದು ವಸ್ತು, ಅದನ್ನು ಅಸತ್ ಅಂತ ಕರಿತೀವಿ ನಾವು. ಇಲ್ಲಿ ಅಸತೇವ ರಜತಂ, ಅಲ್ಲಿ ನಮಗೆ ಅಸತ್ತಾಗಿರುವಂತಹ ರಜತನೇ ಕಾಣ್ತು ಅಂತ ನಮಗೆ ಹತ್ತಿರ ಹೋದಾಗ ಏನು ಅನಿಸಿದೆ? ಇದಂ ರಜತಂ ಎನ್ನುವಂಥ ಜ್ಞಾನ ಬಂತು. ದೂರದಲ್ಲಿದ್ದಾಗ ಹತ್ತಿರ ಹೋದ್ವಿ, ಇಷ್ಟೊತ್ತು ತನಕ ಇಲ್ಲೇ ಇಲ್ಲ ರಜತ, ಅದೇ ಕಾಣಿಸ್ತು ನೋಡಿ ನನಗೆ ಅಂತಂತೀವಿ. ಉದ್ಗಾರ ಹೆಂಗೆ ಬಂದಿದೆ ನಮ್ಮ ಭಾವನೆ ಆ ಟೈಮಲ್ಲಿ ನೀವು ಇಂಟರ್ಪ್ರಿಟ್ ಮಾಡಬಾರ್ದು ಅದನ್ನು. ವಿತೌಟ್ ಸೆನ್ಸಾರಿಂಗ್ ನಮಗೇನು ಬರ್ತದೋ ಆ ಜ್ಞಾನವನ್ನು ಮಾತ್ರ ಆಶ್ರಯ ಮಾಡ್ಕೊಂಡು ನೋಡಿದರೆ ಅಸತ್ತಾದ ರಜತನೇ ನನಗೆ ಕಂಡಿತೇವೆ ಅಂತ. ಅಂದರೆ ಅಸತ್ತಿಗೂ ಕೂಡ ಅಸತ್ತಿನ ಜ್ಞಾನನೂ ಬರುತ್ತೆ ಅಂತ ಅನ್ನೋದನ್ನ ಒಪ್ತೀವಿ ನಾವು. ಯದ್ಯಪಿ ಅಲ್ಲಿ ರಜತ ಇಲ್ಲ, ರಜತ ತೋರ್ಬೋದಾ ಅಸತ್ತಾಗಿರೋದಕ್ಕೆ ಅಂತಂದರೆ ತೋರ್ಬೋದು ಅಂತ ಉತ್ತರ. ಅದನ್ನು ತೋರೋದೇ ಇಲ್ಲಲ್ಲ, ಮತ್ತು ಇಷ್ಟು ದಿನ ಇಟ್ಕೊಂಡಿದ್ದೀನಿ, ನೀವು ಇಟ್ಕೊಂಡಿದ್ದೀರ ತಲೆಯಲ್ಲಿ. ನೀವು ಮೊದಲೇ ನಿಮಗೆ ಬೇಕಾದಂಥ ನಿಯಮಗಳನ್ನ ಮಾಡಿಕೊಂಡು ಅದಕ್ಕೆ ನೀವು ಬೇರೆ ಬೇರೆದನ್ನು ಹೊಂದಿಸ್ಲಿಕ್ಕೆ ಬರಲ್ಲ. ಅನುಭವ ಬಂದಿರುವಂಥದ್ದರಿಂದ ಇದು ಒಂದು. ಇದೇ ರೀತಿ ಅಸತ್ತಿಗೆ ಪ್ರತೀತಿ ಒಪ್ಪಲಿಕ್ಕೆ ಸಾಕಷ್ಟು ಕಾರಣಗಳನ್ನು ತೋರಿಸ್ತಾರೆ. ಅಸತ್ತಾಗಿರುವಂತಹ ರಜತಕ್ಕೂ ಕೂಡ ಪ್ರತೀತಿ ಇದೆ ಅಂತನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಅಲ್ಲಿ ಕಂಡಿರುವಂಥದ್ದು ಅಲ್ಲಿ ಇಲ್ಲದೇ ಇರುವಂತಹ ರಜತನೇ ಕಾಣಿಸ್ತು, ಇಲ್ಲದೇ ಇರುವಂಥ ನೀರೇ ಕಾಣಿಸ್ತು. ಅಲ್ಲಿ ನೀರಿಲ್ಲ, ರೋಡ್ ಮಾತ್ರ ಇದ್ದಿದ್ದು, ನೀರು ಉತ್ಪನ್ನನೂ ಆಗಿಲ್ಲ, ಆ ಕ್ಷಣದಲ್ಲಿ ಹುಟ್ಟಿ ನಾಶನೂ ಆಯಿತು, ಆ ಥರದ್ದು ಯಾವಂಥದ್ದು ಇಲ್ಲ, ನೀರು ಹುಟ್ಟೇ ಇಲ್ಲ, ಅಥವಾ ಯಾವುದ್ರದ್ದು ಸ್ಮರಣೆನೂ ಬಂದಿಲ್ಲ. ಅಲ್ಲಿ ಇಲ್ಲದೇ ಇರುವಂಥ ರಜತವೇ ಕಣ್ಣಿಂದ ನೋಡ್ಕೊಳ್ಳಿಕ್ಕೆ ಆಗ್ತದೆ. ಯಾಕಂದರೆ ಕಣ್ಣಿಗೆ ಆ ಸಾಮರ್ಥ್ಯ ಬರುತ್ತೆ. ಯಾವಾಗ ದೋಷ ಇದ್ದಾಗ ಕಣ್ಣಿಗೆ ಆ ಸಾಮರ್ಥ್ಯ ಬರುತ್ತೆ. ಈಗ ಹೆಂಗೆ ಕಾಮಾಲೆ ಕಣ್ಣವನಿಗೆ ಕಾಣೋದೆಲ್ಲ ಹಳದಿ ಅಂತಾರಲ್ಲ, ಎಲ್ಲ ಹಳದಿ ಕಾಣ್ತಾ ಇರುತ್ತೆ ಅಂತಂದರೆ ಎಲ್ಲ ಹಳದಿ ಇರೋಕ್ಕೆ ಸಾಧ್ಯನಾ? ಅಂದರೆ ಹಳದಿ ಬಣ್ಣ ಯಾವುದೂ ಇಲ್ಲ, ಮತ್ತಲ್ಲಿ ಜಗತ್ತಲ್ಲಿ ಯಾವುದು ಹಳದಿ ಅಂತ ಕಾಣಿಸುತ್ತೆ. ಯಾಕೆ? ದೋಷ ಇದೆ.
ದೋಷ ಮತ್ತು ಕಣ್ಣು ಏನ್ರಿ ಏನಿರೋದು ಅದು ತೋರಿಸ್ಬೇಕು, ಮತ್ತು ಇಲ್ಲೇ ಇರೋದನ್ನೆಲ್ಲ ಹೆಂಗೆ ತೋರಿಸತ್ತ, ದೋಷ ಇದ್ದಾಗ ಇಲ್ಲದೇ ಇರೋದನ್ನು ತೋರಿಸತ್ತಪ್ಪ. ಹಾಗಾಗಿ ತೋರಿಸೋ ಅವಕಾಶನೂ ಇದೆ. ಹಳದಿಯಾಗೇನೆ ಕಾಣುತ್ತೆ, ಹಳದಿ ಇದೆನಾ, ಹಳದಿ ಎಲ್ಲೂ ಇಲ್ಲ. ಇಲ್ಲದೇ ಇರೋದು ಕೂಡ ನೋಡುವಂತಹ ಸಾಮರ್ಥ್ಯಗಳನ್ನು ಇಂದ್ರಿಯಗಳು ಪಡಿತಾವೆ. ಇದನ್ನೇ ನಾವು ಭ್ರಾಂತಿ ಅಂತ ಹೇಳೋದು. ಅಂತ ಭ್ರಾಂತಿಯನ್ನು ಒಪ್ಪಬೇಕು. ಇಲ್ಲದೇ ಇರೋದನ್ನು ಇದೆ ಅಂತ ನಂಬುವುದೇ ಭ್ರಾಂತಿ. ಹೊರತಾಗಿ ಇದು ಇದೆ, ಅದು ಇದೆ, ಅದು ಸತ್ಯ, ಇದು ಸತ್ಯ ಅಂತ ಮಾಡುವಂಥ ರ್ಯಾಷನಾಲಿಟಿ ಅಂತ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಅದು ರ್ಯಾಷನಲ್ ಆಗಿರಬೇಕು, ನಿಷ್ಪಕ್ಷಪಾತವಾಗಿ ಇರಬೇಕು ಅಂತ ಹೇಳಿ ಕಳ್ಳರು ಒಂದೇ, ಒಳ್ಳೆಯವರು ಒಂದೇ, ಸನ್ಮಾನ ಮಾಡಿಸ್ಲಿಕ್ಕಿರೋರು ಒಂದೇ, ಕಳ್ತನ ಮಾಡಿದವರು ಎಲ್ಲರನ್ನೂ ಒಂದೇ ಅಂತ ಮಾಡಿಬಿಟ್ರೆ ಏನು ಅರ್ಥ, ಏನು ಅದಕ್ಕೆ ನಿಯಮಕ್ಕೆ ಅರ್ಥನೇ ಇಲ್ಲ ಅಂತ ಆಗಿಬಿಡತ್ತೆ. ಹಾಗಾಗಿ ಯಥಾರ್ಥ ಜ್ಞಾನ ಅಂತನ್ನುವಂಥದ್ದನ್ನು ಇಲ್ಲ ಅಂತ ಹೇಳಬಾರ್ದು. ಯಥಾರ್ಥ ಜ್ಞಾನ ಇದೆ, ಬರೀ ಯಥಾರ್ಥ ಜ್ಞಾನ ಒಂದೇ ಇದೆ ಅಂತನ್ನುವಂತಹ ವಾದ ತಪ್ಪು ಅಂತನ್ನುವಂಥದ್ದನ್ನು ಸುಧಾದಲ್ಲಿ ನಿರಾಕರಣೆ ಮಾಡ್ತಾರೆ. ನಾ ಇಲ್ಲಿ ಹಿಂದೆ ಹೇಳಿದಂಗೆ ಇದನ್ನು 50 ಅವರ್ ಹೇಳುವಂಥ ಕಂಟೆಂಟ್ನ 50 ನಿಮಿಷದಲ್ಲಿ ಹೇಳುವಂಥ ಪ್ರಯತ್ನದಲ್ಲಿ ಮಾಡ್ತಾಯಿದ್ದೀನಿ ನಾನು. ಅಂದರೆ ಒಟ್ಟಾರೆಯಾಗಿ ನಾವು ನಮ್ಮ ಸುತ್ತಲೂ ಆಗುವ ಅನುಭವಗಳು, ನಾವು ನೋಡುವ ವ್ಯಕ್ತಿಗಳನ್ನ ಯಾರೋ ಹಿಂಗೆ ಅಂತ ಅಂದ್ಕೊಂಡಿರ್ತೀವಿ, ಅವ್ರು ಇನ್ನೂ ಒಂಥರ ಇರ್ತಾರೆ, ಅಯ್ಯೋ ಇವ್ರು ಹಿಂಗಿದ್ದೀರ ಅಂತ ತಿಳ್ಕೊಂಡಿದ್ನಲ್ಲ, ಹಿಂಗೆ ಚೇಂಜ್ ಆದ್ರೆ ಭ್ರಾಂತಿಗಳು ಬರ್ತವೆ. ಈ ಭ್ರಾಂತಿಯಲ್ಲಿ ಏನು ಆಗ್ತಾ ಇದೆ, ಯಾವ್ಯಾವುದನ್ನು ಹೇಗೆ ಅಸೆಸ್ ಮಾಡಬೇಕು, ಭ್ರಾಂತಿಗಳು ಅಂದರೆ ಏನು, ಅದ್ರ ಬಗ್ಗೆನೂ ಸೀರಿಯಸ್ ಆಗಿರಲ್ಲ ನಮಗೆ. ಎಷ್ಟೊಂದು ನಾನಾ ವಿಭ್ರಮ ದುರ್ಭ್ರಮೆ ಮಿತಭಯ ಸ್ತೋಮಾದಿ ಪೀನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರು ಅಂತ ರಾಯರಲ್ಲಿ ಕೇಳ್ಕೊಂಡಂಗೆ ಭ್ರಮೆಗಳಲ್ಲೇ ಬದುಕ್ತಿರ್ತೀವಿ. ಭ್ರಮೆಗಳು ಸುತ್ತಲೂ ಇವೆ. ಈ ಭ್ರಮೆಗಳ ಬಗ್ಗೆ ನಾನಾ ಜನಗಳು ನಾನಾ ರೀತಿಯಾಗಿ ಮಾತಾಡ್ತಾರೆ. ಇವನ್ನೆಲ್ಲ ಅವ್ರು ಮಾತಾಡೋದು ತೊಗೊಂಡು ನಾನೇ ಯಾಕೆ ಯೋಚನೆ ಮಾಡಬೇಕು, ನಮ್ಮ ಸಿದ್ಧಾಂತದಲ್ಲಿ ಏನು ಹೇಳ್ತಾರೆ ಅಷ್ಟು ನೋಡೋಣ ಅಂದರೆ, ನಮ್ಮ ಮನಸ್ಸಿನಲ್ಲೇ ಇವಿರ್ತವೆ ಆ ಸಂಶಯಗಳೆಲ್ಲ, ನಮ್ಮ ಮನಸ್ಸಿನಲ್ಲೇ ಆ ಸಮಸ್ಯೆಗಳನ್ನ ಇಟ್ಕೊಂಡಿರ್ತೀವಿ. ಬೇರೆ ಬೇರೆ ಸಿದ್ಧಾಂತಗಳೆಲ್ಲ ಎಲ್ಲ ಕಡೆಯಿಂದನೂ ಓಡಾಡ್ತಾ ಇರ್ತವೆ. ಓ ಈ ರೀತಿಯೂ ಒಂದು ಹೌದಲ್ಲ, ನಂಗೆ ಹಿಂಗೆ ಯೋಚನೆ ಮಾಡಿರಲಿಲ್ಲ ನೋಡುವಂಥ ಯೋಚನೆ ಬರುತ್ತೆ. ಎಲ್ಲ ತಪ್ಪು ಯೋಚನೆಗಳನ್ನು ಕಳ್ಕೊಂಡು ಯಥಾರ್ಥ ಯೋಚನೆಗಳಿಗೆ ಬರಲಿಕ್ಕೆ ಇವೆಲ್ಲ ಮಾರ್ಗೋಪಾಯಗಳಾಗ್ತವೆ. ಆಮೇಲೆ ನಾವು ನಮ್ಮ ಬಗ್ಗೆನೂ ಭ್ರಾಂತಿಯಲ್ಲಿರ್ತೀವಿ, ನಮ್ಮ ಸುತ್ತಮುತ್ತಲಿನವ್ರ ಬಗ್ಗೆನೂ ಭ್ರಾಂತಿಯಲ್ಲಿರ್ತೀವಿ. ಆ ಭ್ರಾಂತಿಗಳು ಹೇಗಿವೆ, ಅದನ್ನು ನಾನು ಅಸೆಸ್ ಮಾಡ್ತಿರೋ ಕ್ರಮ ಏನು. ಎಷ್ಟೊಂದು ಸತಿ ಈ ಪ್ರಾಭಾಕರರಂತೆ ಕೆಲವೊಂದು ವ್ಯಕ್ತಿಗಳ ವಿಚಾರದಲ್ಲಿ ಅಥವಾ ಕೆಲವೊಂದು ವಸ್ತುಗಳ ವಿಚಾರದಲ್ಲಿ ಭ್ರಾಂತಿಗಳನ್ನು ನೋಡ್ತಾ ಇರ್ತೀವಿ. ಇದ್ರ ಬಗ್ಗೆ ವಿವೇಕ ಇಟ್ಕೊಂಡು ಲೋಕದಲ್ಲಿ ನಾವು ನಿಜ ಜೀವನದಲ್ಲಿರುವ ಭ್ರಾಂತಿಗಳನ್ನೆಲ್ಲ ಹೇಗೆ ಅಸೆಸ್ ಮಾಡ್ತೀವಿ, ಅದರಿಂದ ಹೊರಗೆ ಹೇಗೆ ಬರಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಸಲುವಾಗಿ ಟೀಕಾರಾಯರು ಆಯಿತು, ಆಚಾರ್ಯರು ಮೂಲಭೂತವಾಗಿ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಈ ಥರ ತತ್ವಗಳನ್ನು ನಮಗೆ ಕೊಡ್ತಾರೆ. ಅದಕ್ಕೆ ಪೂರಕವಾಗಿ ನಮಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ಟೀಕಾರಾಯರು ಅದನ್ನು ಬಿಡಿಸ್ತಾರೆ. ಹಾಗಾಗಿ ಸಂಗಮ್ಯಂತೆ ಗುರೋರ್ಗಿರಹ ಅಂತ ಹೇಳುವಂತೆ ಟೀಕಾರಾಯರು ಅವರ ಆರಾಧನೆ ದಿನ ನಾವು ನಿಜವಾಗ್ಲೂ ಸ್ತೋತ್ರ ಮಾಡಬೇಕಾಗಿರೋದು ಆನಂದ ತೀರ್ಥರನ್ನು, ಮಧ್ವಾಚಾರ್ಯರು ಎಷ್ಟೋ ಅಂಧಕಾರ ತುಂಬಿ ಯಥಾರ್ಥ ಜ್ಞಾನ ಇಲ್ಲದೇ ಇದ್ದಾಗ ಯಥಾರ್ಥ ಜ್ಞಾನವನ್ನು ಕೊಡೋ ಸಲುವಾಗಿ ಅವತಾರ ಮಾಡಿ ಇಷ್ಟು ಅದ್ಭುತ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಆ ಒಂದೊಂದು ವಾಕ್ಯಗಳನ್ನು ಕೂಡ ಅಷ್ಟೊಂದು ದೀರ್ಘವಾಗಿ ವಿಸ್ತಾರ ಮಾಡಿ ನ್ಯಾಯಸುಧಾದಲ್ಲಿ ನಮಗೆ ಟೀಕಾರಾಯರು ಅವುಗಳ ಅರ್ಥಗಳು ನಮಗೆ ಚೆನ್ನಾಗಿ ಆಗಲಿ ಅಂತ ಕೊಡ್ತಾರೆ. ಬರೀ ಇಷ್ಟೇ ಅಲ್ಲ, ನಾವು ನಮಗೊಂದು ಭ್ರಾಂತಿ ಏನಂದರೆ, ಭ್ರಾಂತಿ ಬಗ್ಗೆ ಮಾತಾಡಬೇಕಾದ್ರೆ ಟೀಕಾರಾಯರನ್ನ ನ್ಯಾಯಸುಧಾಗೆ ಮಾತ್ರ ಸೀಮಿತವಾಗಿ ಮಾಡುವ ಸಂಕುಚಿತತೆಯೂ ಬಂದ್ಬಿಡುತ್ತೆ ಒಂದೊಂದ್ಸತೆ. ಟೀಕಾರಾಯರು ನಮಗೆ ತುಂಬ ಅಂದರೆ ಅನುಗ್ರಹ ಮಾಡಿರುವಂಥದ್ದು ಎಷ್ಟೊಂದು ಗ್ರಂಥಗಳಲ್ಲಿ. ಇದೊಂದೇ ಅಲ್ಲ, ಗೀತಾದಲ್ಲಿ ಗೀತಾಭಾಷ್ಯಕ್ಕೆ ಪ್ರಮೇಯ ದೀಪಿಕಾ ಆಗಿರ್ಬೋದು, ತಾತ್ಪರ್ಯಕ್ಕೆ ನ್ಯಾಯದೀಪಿಕಾ ಆಗಿರ್ಬೋದು, ಈ ಕಡೆ ಸೂತ್ರ ಭಾಷ್ಯಕ್ಕೆ ತತ್ವಪ್ರಕಾಶಿಕ. ಅವರು ತತ್ವಪ್ರಕಾಶಿಕ ಅದ್ಭುತವಾದಂತಹ ಗ್ರಂಥ. ಅದು ಓದದೇ ಇದ್ದರೆ ಸೂತ್ರಗಳ ಹಾರ್ದನೆ ಗೊತ್ತಾಗಲ್ಲ. ಸ್ಪಷ್ಟವಾಗಿ ನಮಗೆ ಸೂತ್ರಗಳ ಬಗ್ಗೆ ವ್ಯವಹಾರ ಗೊತ್ತಾಗಬೇಕು ಅಂತಂದರೆ ತತ್ವಪ್ರಕಾಶಿಕ ಓದಲೇಬೇಕು. ತತ್ವಪ್ರಕಾಶಿಕ ಹೀಗೆ ಮತ್ತಷ್ಟೇ ಅಲ್ಲ, ಉಪನಿಷತ್ತುಗಳಿಗೆ ಭಾಷ್ಯಗಳನ್ನು ರಚನೆ ಮಾಡಿ ಉಪನಿಷತ್ತುಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತನ್ನುವಂಥ ಕ್ರಮ. ಮತ್ತು ಆಚಾರ್ಯರೆಲ್ಲ ಪ್ರಕರಣ ಗ್ರಂಥಗಳಿಗೆ ಎಲ್ಲದಕ್ಕೂ ಕೂಡ ವ್ಯಾಖ್ಯಾನಗಳನ್ನು ಮಾಡ್ತಾ ಬರ್ತಾರೆ. ವಿಷ್ಣು ತತ್ವ ನಿರ್ಣಯ ಟೀಕಾ ಎಷ್ಟು ಅದ್ಭುತವಾದ ಟೀಕಾ, ಎಲ್ಲ ಒಂದು 12 ವರ್ಷದ ಮಗುವಿಗೆ ಅರ್ಥ ಆಗುವಂತಹ ವ್ಯಾಖ್ಯಾನ ಅದು. ಅವನಿಗೆ ಹೇಗೆ ಜಗತ್ತನ್ನು ನಾನು ನೋಡೋ ಪರ್ಸ್ಪೆಕ್ಟಿವ್ ಹೇಗೆ ಅಂತನ್ನುವಂಥದ್ದನ್ನು ಚೇಂಜ್ ಮಾಡುವಂತಹ ಗ್ರಂಥ. ಓಹೋ ಈ ಥರ ನೋಡ್ತಾ ಇದ್ದೆ ನೋಡಿ, ನಂಗೆ ಗೊತ್ತೇ ಇರಲಿಲ್ಲ, ಎಷ್ಟು ದಡ್ಡತನ ಇತ್ತು, ಅಯ್ಯೋ ಇದು ಗೊತ್ತಿರಲಿಲ್ಲ ನೋಡು, ಅಯ್ಯೋ ಇದು ಗೊತ್ತಿರಲಿಲ್ಲ ನೋಡು ಅಂತ ದಿನದಿನವೂ ಕೂಡ ಎಷ್ಟೊಂದು ನನಗೆ ಗೊತ್ತಾಗ್ತಾ ಇದೆ, ಎಷ್ಟು ದಡ್ಡತನದಿಂದ ಬದುಕ್ತಿದ್ನಲ್ಲ ಅಂತನೋ ಒಂದು ಕಲ್ಪನೆಯನ್ನು ತಂದುಕೊಡುವಂತಹ ಗ್ರಂಥ ವಿಷ್ಣು ತತ್ವ ನಿರ್ಣಯ. ಅದಕ್ಕೆ ಟೀಕಾ, ನ್ಯಾಯಸುಧ, ಹೀಗೆ ಒಂದು ಸಾಕಷ್ಟು ಆಚಾರ್ಯರ ಗ್ರಂಥಗಳ ವ್ಯಾಖ್ಯಾನಗಳನ್ನು ಮಾಡ್ತಾ
ನಮಗೆ ಸರ್ವತೋಮುಖವಾಗಿ ನಮ್ಮ ಏಳಿಗೆಗೆ ಕಾರಣ ಆಗ್ತಾರೆ. ಹೇಳ್ದಂಗೆ ತುಂಬ ಭಾವನಾತ್ಮಕ ತಳಹದಿ ಒಳಗಡೆ ನಾವು ಈ ವಾಕ್ಯಗಳನ್ನು ಕೇಳಿದ್ವಿ, ಓದಿದ್ವಿ ಅಂದ ಮಾತ್ರಕ್ಕೇ ಆಗಲ್ಲ. ಯಾವತ್ತದು ನಮ್ಮ ನಿಜ ಜೀವನದಲ್ಲಿ ಅದನ್ನು ನಾವು ಯೋಚನೆ ಮಾಡ್ಲಿಕ್ಕೆ ಅಳವಡಿಸ್ಕೊಳ್ಳೋದು ಅಂತ ಅನ್ನೋದಕ್ಕಿಂತ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವೋ, ಈ ರೀತಿ ಭ್ರಾಂತಿ ಒಳಗೆ ನಾನಿದ್ದೀನಿ, ಈ ರೀತಿ ತಪ್ಪರ್ಥ ಮಾಡ್ಕೊತಿದ್ದೀನಿ, ಈ ರೀತಿ ಇದೆ, ನಾನು ಹಿಂಗೆ ಯೋಚನೆ ಮಾಡಬೇಕು, ಜಗತ್ತನ್ನು ಹಿಂಗೆ ನೋಡಬೇಕು, ನಾನು ಸ್ವತಂತ್ರ ಅಂತ ನೋಡೋ ಕ್ರಮ ಕಳ್ಕೋಬೇಕು ಇತ್ಯಾದಿಗಳಿಗೆ ನಾನು ಅನಿತ್ಯ ಜೀವನ ಯಾವತ್ತು ಎಕ್ಸಿಟ್ ಆಗ್ತೀವೋ ಗೊತ್ತಿಲ್ಲ ಇಲ್ಲಿಂದ. ಆದರೂ ಕೂಡ ಹೀಗೆ ಎಲ್ಲರೂ ಇರ್ತೀವಿ ಅನ್ನೋ ಭ್ರಾಂತಿ, ಇಷ್ಟು ದೊಡ್ಡ ಭ್ರಾಂತಿಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅವ್ರ ವಾಕ್ಯಗಳನ್ನೆಲ್ಲ ಓದ್ತಾ ಈ ರೀತಿ ತಿಳಿದ್ರೂ ಮತ್ತೆ ಭ್ರಾಂತಿಯಲ್ಲಿದ್ದೇ ಸುಖವಾಗಿದ್ದು ಬಿಡೋಣ ಅಂತನ್ನುವಂತಹ ದುರ್ಬುದ್ಧಿ ತುಂಬ ಇರುತ್ತೆ. ಮತ್ತೆ ಅವ್ರ ವಾಕ್ಯಗಳನ್ನು ಪರ್ಯಾಲೋಚನೆ ಮಾಡ್ತಾ ಬರೀ ನಾವು ಮೊದಲೇನ ಹೇಳ್ದಂಗೆ ಟೀಕಾರಾಯರ ಆರಾಧನೆ ಅಂದರೆ ಬರೀ ಟೀಕಾರಾಯರ ಆರಾಧನೆ ಒಂದೇ ಅಂತಲ್ಲ. ಅದು ಟೀಕಾರಾಯರ ಆರಾಧನೆ, ಅದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ವಾದಿರಾಜರ ರಘುತ್ತಮರ ಆರಾಧನೆ, ಅದು ಮಧ್ವಾಚಾರ್ಯರ ಆರಾಧನೆ, ಎಲ್ಲರದ್ದು ಆರಾಧನೆ ಆಗಬೇಕು ಅವತ್ತು. ಅಂದರೆ ಟೀಕಾರಾಯರು ಇಲ್ಲ ಅಂದರೆ ಟೀಕಾರಾಯರ ಗ್ರಂಥಗಳೇ ಇರ್ತಿರಲಿಲ್ಲ. ಟೀಕಾರಾಯರ ಗ್ರಂಥಗಳಿರಲಿಲ್ಲ ಅಂತಂದರೆ ರಾಯರು ರಘುತ್ತಮರ ಗ್ರಂಥಗಳೇ ಇರ್ತಿರಲಿಲ್ಲ. ಹಾಗಾಗಿ ಟೀಕಾರಾಯರನ್ನು ಉಪಜೀವಿಸ್ಕೊಂಡು ರಾಯರು ರಘುತ್ತಮರು ಇವರೆಲ್ಲ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಆಚಾರ್ಯನ ಉಪಜೀವಿಸ್ಕೊಂಡು ಇವರು ರಚನೆ ಮಾಡ್ತಾರೆ. ಒಟ್ಟಾರೆ ವೇದವ್ಯಾಸ ದೇವರ ಹಾರದ ಎಲ್ಲ ಜೀವರಾಶಿಗಳು ಉದ್ಧಾರ ಆಗಲಿ ಅಂತನ್ನೋ ಒಂದು ಸರಣಿ ಒಳಗಡೆ ನಮಗೆ ಟೀಕಾರಾಯರು ಈ ಜ್ಞಾನಿ ಪರಂಪರಾ ಅಂತ ಅನ್ನೋದು ತುಂಬ ಉಪಕಾರ ಮಾಡ್ತಾರೆ. ಎಲ್ಲರನ್ನೂ ಸ್ಮರಣೆ ಮಾಡುವಂತಹ ದೊಡ್ಡದಾದ ದಿನ. ಅಂತಹ ಒಂದು ಟೀಕಾರಾಯರು ನಮ್ಮೆಲ್ಲರಿಗೂ ಕೂಡ ಜಗತ್ತನ್ನು ನೋಡುವ ಕ್ರಮದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಈ ಆರಾಧನಾ ನಿಮಿತ್ತ ಕೊಡಲಿ ಅಂತ ಕೇಳ್ಕೊತ ಕೃಷ್ಣಾರ್ಪಣಮಸ್ತು.